ಹಲೋ ಎವ್ರಿವನ್, ವೆಲ್ಕಮ್ ಟು ವಿಜನ್ ಮ್ಯಾಗಜಿನ್ ಮಂತ್ಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಕ್ಲಾಸ್. ಸೊ ಈ ಒಂದು ಸೆಷನಲ್ಲಿ ನಾವು ಜುಲೈ ತಿಂಗಳಿನಲ್ಲಿ ಕವರ್ ಆಗಿರುವಂಥ ಸೆಕ್ಯೂರಿಟಿ ಮೇಲಿನ ಟಾಪಿಕ್ಸನ್ನು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಮೊದಲನೇ ಒಂದು ಟಾಪಿಕ್ ಟೆರರಿಸಮ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಸೊ ಅಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಭಯೋತ್ಪಾದನೆ ಒಂದು ಕುರಿತಾಗಿರುವಂಥ ಟಾಪಿಕ್ ಇದು. ಸೊ ಈ ಒಂದು ಟಾಪಿಕ್ ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದರೆ, ಸೊ ರೀಸೆಂಟ್ಲಿ ಜಮ್ಮು ಡಿವಿಷನ್ ಆಫ್ ದ ಯೂನಿಯನ್ ಟೆರಿಟರಿ of Jammu and Kashmir has been witnessing a rise in terrorism incident. ಸೊ ಇಲ್ಲಿ ಈ ಒಂದು ಜಮ್ಮು ಒಂದು ಕಾಶ್ಮೀರದಲ್ಲಿ ಏನಾಗ್ತಾ ಇದೆ ಅಂತಾರೆ, ಇತ್ತೀಚೆಗೆ ಭಯೋತ್ಪಾದಕ ಒಂದು ಘಟನೆಗಳು ಇಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಇದರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋದಾದರೆ, ವೈಲ್ ಟೆರರ್ ಇನ್ಸಿಡೆಂಟ್ಸ್ ಹ್ಯಾವ್ ಬಿನ್ ರಿಲೇಟಿವ್ಲಿ ಕಾಮನ್ ಇನ್ ಕಾಶ್ಮೀರ್ ವ್ಯಾಲಿ ಸಿನ್ಸ್ ಪಾಸ್ಟ್ 2 decades. ಸೊ ಅಂದರೆ ಈ ಹಿಂದೆ ಈ ಭಯೋತ್ಪಾದಕ ಚಟುವಟಿಕೆಗಳು ಅನ್ನುವಂಥದ್ದು ಅಂದರೆ ಈ ಕಳೆದ ಒಂದು 20 ವರ್ಷಗಳಿಂದ ಈ ಭಯೋತ್ಪಾದಕ ಚಟುವಟಿಕೆಗಳು ಕೇವಲ ಅದು ಹೆಚ್ಚಾಗಿ ಅಂದರೆ ಸಾಮಾನ್ಯವಾಗಿ ಕಾಶ್ಮೀರ ಕಣಿವೆಗೆ ಸೀಮಿತವಾಗಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಅನ್ನುವಂಥದ್ದು ಈ ಜಮ್ಮು ಮತ್ತು ಕಾಶ್ಮೀರ ಭಾಗಕ್ಕೂ ಕೂಡ ಅದು ಏನಾಗಿದೆ, ಸ್ಪ್ರೆಡ್ ಆಗಿದೆ. ನೆಕ್ಸ್ಟ್ ಒನ್, ಟೆರರಿಸ್ಟ್ ಇನ್ಸಿಡೆಂಟ್ಸ್ ಇನ್ ಜಮ್ಮು ರಿಮೇನ್ ಆರ್ ಫಾರ್ ಫೀವರ್ ದ್ಯಾನ್ ದ ಕಾಶ್ಮೀರ್ ವ್ಯಾಲಿ. ಸೊ ನಮಗೆ ಮೇಲೆ ಹೇಳಿದ ಹಾಗೆ ಈ ಕಾಶ್ಮೀರ ವ್ಯಾಲಿಗೆ ಕಂಪೇರ್ ಮಾಡಿದರೆ ಈ ಒಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಗ್ತಾ ಇರುವಂಥ ಭಯೋತ್ಪಾದಕ ಚಟುವಟಿಕೆಗಳು ತುಂಬಾ ಕಡಿಮೆ ಇರುತ್ತೆ. ಹಾಗೆ ಇತ್ತೀಚಿನ ಒಂದು ಭಯೋತ್ಪಾದಕ ಒಂದು ನೇಚರ್, ಆ ದಾಳಿಗಳ ಒಂದು ಸ್ವರೂಪ ಯಾವ ರೀತಿ ಇದೆ ಅಂತಂದರೆ, ಸೊ ಇಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಅನ್ನುವಂಥದ್ದು ಇಲ್ಲಿ ಪಿಲ್ಗ್ರಿಮ್ಸ್ ಅಂತಂದರೆ ಇಲ್ಲಿ ತೀರ್ಥಯಾತ್ರಿಗಳಿಗೆ ಹೋಗುವಂಥ ಅಥವಾ ತೀರ್ಥಯಾತ್ರಾರ್ಥಿಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಸೆಕ್ಯೂರಿಟಿ ಫೋರ್ಸ್ಗಳ ಮೇಲೆ ಇವರು ದಾಳಿಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಹಿಂದೆ ಮಾಡ್ತಾ ಇರುವಂಥ ಭಯೋತ್ಪಾದಕ ಚಟುವಟಿಕೆಗಳು ಕೇವಲ ಅವರು ಇಲ್ಲಿ ಸೆಕ್ಯೂರಿಟಿ ಫೋರ್ಸಸ್ಸನ್ನು ಗುರಿಯಾಗಿಟ್ಟುಕೊಂಡು ಮಾತ್ರ ದಾಳಿಯನ್ನು ಮಾಡ್ತಾಯಿದ್ರು. ಬಟ್ ಇವಾಗ ಅಲ್ಲಿನ ಸಾರ್ವಜನಿಕರಾಗಿರ್ಬೋದು, ಹಾಗೆ ಅಲ್ಲಿನ ಒಂದು ಪ್ರವಾಸೋದ್ಯಮಗಳಿಗೆ ಹೋಗುವಂಥ ಜನರನ್ನು ಗುರಿಯಾಗಿಟ್ಟುಕೊಂಡು ಇವರು ದಾಳಿಯನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಯಾಕೆ ಈ ಒಂದು ಭಾಗದಲ್ಲಿ ಅಂದರೆ ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಅಥವಾ ಈ ಭಯೋತ್ಪಾದನೆ ಅನ್ನುವಂಥದ್ದು ಹೆಚ್ಚಾಗಲಿಕ್ಕೆ ಅಥವಾ ಏರಿಕೆಗೆ ಕಾರಣ ಏನು ಅಂತ ನೋಡೋಣ. ಸೊ ಫಸ್ಟ್ ಒನ್, ರೀಆ್ಯಕ್ಟಿವೇಷನ್ ಆಫ್ ಪ್ರಾಕ್ಸಿ ವಾರ್. ಸೊ ಅಂದರೆ ಈ ಹಿಂದೆನೂ ಕೂಡ ಏನು ಮಾಡ್ತಾ ಇತ್ತು, ಪ್ರಾಕ್ಸಿ ವಾರ್ ಅಂತಂದರೆ ಇಲ್ಲಿ ಸೊ ಇಲ್ಲಿ ಒಂದು ಭಯೋತ್ಪಾದಕ ಗುಂಪಿರುತ್ತೆ, ಗ್ರೂಪ್ 1 ಅಂತ ತಗೊಳ್ಳೋಣ. ಸೊ ಈ ಗ್ರೂಪ್ ಏನು ಮಾಡುತ್ತೆ ಅಂದರೆ, ಇದು ನೇರವಾಗಿ ಈ ಟೆರರಿಸ್ಟ್ ಆ್ಯಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಸೊ ಇದು ಬದಲಿಗೆ ಏನು ಮಾಡುತ್ತೆ ಅಂದರೆ, ಇನ್ನೊಂದು ಗ್ರೂಪಿಗೆ ಏನು ಮಾಡುತ್ತೆ ಅಂದರೆ ಗ್ರೂಪ್ 2ಗೆ ಸಪೋರ್ಟನ್ನು ಮಾಡುತ್ತೆ. ಸೊ ಇವ್ರಿಗೆ ಏನು ಮಾಡುತ್ತೆ ಅಂದರೆ ಈ ಟೆರರಿಸ್ಟ್ ಆ್ಯಕ್ಟಿವಿಟಿಗಳಲ್ಲಿ ಅವ್ರಿಗೆ ಭಾಗಿಯಾಗಲಿಕ್ಕೆ ಅವ್ರಿಗೆ ಸಪೋರ್ಟನ್ನು ಮಾಡುತ್ತೆ. ಸೊ ಇದಕ್ಕೆ ನಾವು ಪ್ರಾಕ್ಸಿ ವಾರ್ ಅಂತ ಕರಿತೀವಿ. ಸೊ ಈ ಹಿಂದೆನೂ ಕೂಡ ಇದು ಅಸ್ತಿತ್ವದಲ್ಲಿತ್ತು. ಇವಾಗ ಅದು ಏನಾಗಿದೆ ಅಂತಾರೆ ಮತ್ತೆ ರೀಆ್ಯಕ್ಟಿವೇಟ್ ಆಗಿದೆ. ಸೊ ಅಂತಂದರೆ ಇಲ್ಲಿ ಯಾರು ಇದಕ್ಕೆ ಗ್ರೂಪ್ 1 ಅಂತಂದರೆ ನಾವು ಇಲ್ಲಿ ಇದನ್ನು ಯಾರನ್ನು ಕನ್ಸಿಡರ್ ಮಾಡ್ಬೋದು ಅಂದರೆ ಪಾಕಿಸ್ತಾನ ಏನು ಮಾಡ್ತಾ ಇದೆ ಅಂತಂದರೆ ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹಲವಾರು ಒಂದು ಭಯೋತ್ಪಾದಕ ಸಂಘಟನೆಗಳ ಮೂಲಕ ಏನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಅಂದರೆ ಈ ಭಯೋತ್ಪಾದಕ ಚಟುವಟಿಕೆಗಳನ್ನ ಮುಂದುವರಿಸ್ತಾ ಬಂದಿದೆ. ಸೊ ಯಾಕೆ ಅಂತಂದರೆ ಇತ್ತೀಚೆಗೆ ಅಂದರೆ 2019ರಲ್ಲಿ ಏನು ಮಾಡಲಾಗುತ್ತೆ, ಈ ಜಮ್ಮು ಕಾಶ್ಮೀರಕ್ಕೆ ಆರ್ಟಿಕಲ್ 370 ಅಡಿಯಲ್ಲಿ ನೀಡಲಾಗಿರುವಂಥ ವಿಶೇಷ ಸ್ಥಾನಮಾನವನ್ನು ರದ್ದನ್ನು ಮಾಡಲಾಗತ್ತೆ. ಸೊ ಹೀಗಾಗಿ ಆ ಒಂದು ಪಾಕಿಸ್ತಾನ್ ಸ್ಪಾನ್ಸರ್ ಟೆರರಿಸಮ್ ಮೇಲೆ ಏನಾಗುತ್ತೆ, ಅಲ್ಲೊಂದಿಷ್ಟು ಕಡಿವಾಣ ಬೀಳುತ್ತೆ. ಸೊ ಹೀಗಾಗಿ ಮತ್ತೆ ಅದನ್ನು ರಿಟಾಲಿಯೇಷನ್ ತೊಗೊಳ್ಳಲಿಕ್ಕೆ ಅಥವಾ ಪ್ರತಿಕಾರವನ್ನು ತೊಗೊಳ್ಳಲಿಕ್ಕೆ ಸೊ ಇವಾಗ ಪಾಕಿಸ್ತಾನ ಮತ್ತೆ ಅದನ್ನು ಏನು ಮಾಡಿದೆ, ಇಲ್ಲಿ ಪ್ರಾಕ್ಸಿ ವಾರನ್ನು ಸ್ಟಾರ್ಟ್ ಮಾಡಿದ. ಹಾಗೆ ಇಲ್ಲಿ ಥಿನ್ನಿಂಗ್ ಆಫ್ ಸೆಕ್ಯೂರಿಟಿ ಗ್ರಿಡ್ ಇನ್ ಜಮ್ಮು. ಸೊ ಅಂದರೆ ಇಲ್ಲಿ 2020ರಲ್ಲಿ ಏನಾಗುತ್ತೆ ಅಂತಾರೆ, ಸೊ ಈ ಲಡಾಖ್ನ LAC ಬಳಿ ಏನಾಗುತ್ತೆ ಅಂತಾರೆ, LAC. ಸೊ ಈ LAC ಅನ್ನುವಂಥದ್ದು ಚೀನಾ ಮತ್ತು ಇಂಡಿಯಾದ ನಡುವಿನ ಒಂದು ಬಾರ್ಡರ್ ಪಾಯಿಂಟ್, ಓಕೆ, ಗಡಿ ರೇಖೆ ಆಗಿದೆ. ಸೊ ಈ ಒಂದು ಗಡಿ ರೇಖೆಯಲ್ಲಿ ಏನಾಗುತ್ತೆ ಅಂತಂದರೆ 2020ರಲ್ಲಿ ಎರಡೂ ಸೇನೆಗಳ ನಡುವೆ ಒಂದಿಷ್ಟು ಸಂಘರ್ಷ ಅನ್ನುವಂಥದ್ದು ಆಗುತ್ತೆ. ಸೊ ಹೀಗಾಗಿ ಈ ಜಮ್ಮು ಕಾಶ್ಮೀರದಲ್ಲಿರುವಂತಹ ಸೈನ್ಯವನ್ನು ಸೊ ಈ ಲಡಾಖ್ಗೆ ಶಿಫ್ಟ್ ಮಾಡಲಾಗತ್ತೆ. ಓಕೆ, ಆವಾಗ ಏನಾಗುತ್ತೆ, ಈ ಒಂದು ಭಾಗದಲ್ಲಿ ಸೈನಿಕರ ಕೊರತೆ ಅನ್ನುವಂಥದ್ದು ಕಾಡುತ್ತೆ. ಸೊ ಹೀಗಾಗಿ ಅಂದರೆ 2020ರಿಂದನೂ ಕೂಡ ಸೊ ಈ ಒಂದು ಭಾಗದಲ್ಲಿ ಅಂದರೆ ಲಡಾಖ್ನಲ್ಲಿ ಸೈನ್ಯ ನಿಯೋಜನೆ ಜಾಸ್ತಿ ಆಗಿದೆ. ಹಾಗೆ ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೈನ್ಯ ನಿಯೋಜನೆ ಅಥವಾ ಸೈನಿಕರ ಸಂಖ್ಯೆ ಅನ್ನೋಂಥದ್ದು ಕಡಿಮೆ ಇದೆ. ಸೊ ಈ ಒಂದು ಸನ್ನಿವೇಶವನ್ನು ಬಳಸಿಕೊಂಡು ಏನು ಮಾಡ್ತಾ ಇದ್ದಾರೆ, ಸೊ ಇಲ್ಲಿ ಟೆರರಿಸ್ಟ್ಗಳು ದಾಳಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಸೆಕ್ಯೂರಿಟಿ ಸಿಚುವೇಶನ್ ಇನ್ ಕಾಶ್ಮೀರ್.
ಸೊ ಈ ಒಂದು ಭಾಗದಲ್ಲಿ ಅಂದರೆ ಇಲ್ಲಿ ಈ ಹಿಂದೆ ಕೇವಲ ಅದು ಕಾಶ್ಮೀರ ಕಣಿವೆಗೆ ಸೀಮಿತ ಇತ್ತಲ್ವಾ. ಸೊ ಹೀಗಾಗಿ ಈ ಒಂದು ಪ್ರದೇಶಕ್ಕೆ ಅವರು ಹೆಚ್ಚಿನ ಒಂದು ಗಮನವನ್ನು ನೀಡಿರೋದಿಲ್ಲ. ಸೊ ಇಲ್ಲಿ ಲಿಟಲ್ ಸ್ಕೋಪನ್ನು ಕೊಟ್ಟಿರ್ತಾರೆ, ಕಡಿಮೆ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಾರೆ. ಹಾಗೆ ಟೆರರ್ ಅಟ್ಯಾಕ್ಸ್ ಇನ್ ಜಮ್ಮು ವೇರ್ ದ ಗಾರ್ಡ್ ಈಸ್ ರಿಲೇಟಿವ್ಲಿ ಡೌನ್. ಸೊ ಇಲ್ಲಿ ಹೀಗಾಗಿ ಏನು ಮಾಡಲಾಗುತ್ತೆ, ಈ ಒಂದು ಪ್ರದೇಶದಲ್ಲಿ ಈ ಒಂದು ಸೈನಿಕರ ನಿಯೋಜನೆಯನ್ನು ಕಡಿಮೆ ಮಾಡಲಾಗತ್ತೆ. ಸೊ ಇಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಒಂದು ಭಯೋತ್ಪಾದಕ ಚಟುವಟಿಕೆಗಳ ಒಂದು ಹಿನ್ನೆಲೆಯನ್ನು ಅಥವಾ ಇತಿಹಾಸವನ್ನು ನೋಡೋದಾದರೆ, ಸೊ ಇದು ಯಾವಾಗಿನಿಂದ ಆರಂಭವಾಗುತ್ತೆ ಅಂದರೆ 1987. ಸೊ ಅಲಿಗೇಷನ್ ಆಫ್ rigged undemocratic assembly election generated domestic unrest in the state. ಸೊ ಇಲ್ಲಿ ಈ ಒಂದು ಸಂದರ್ಭದಲ್ಲಿ 1918 ಸಂದರ್ಭದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಒಂದು ಅಸೆಂಬ್ಲಿ ಎಲೆಕ್ಷನ್ ಅನ್ನುವಂಥದ್ದು ಅದು ಸರಿಯಾಗಿ ನಡೆದಿಲ್ಲ ಅಂತ ಹೇಳಿ ಏನು ಮಾಡಲಾಗತ್ತೆ ಅಂತಂದರೆ ಆ ಒಂದು ಭಾಗದಲ್ಲಿ ಗಲಭೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಇದರ ನಂತರದ ವರ್ಷದಲ್ಲಿ ಅಂದರೆ 1988ರಲ್ಲಿ ಏನು ಮಾಡಾಗತ್ತೆ ಅಂದರೆ ಶ್ರೀನಗರದಲ್ಲಿ 2 ಬಾಂಬ್ ದಾಳಿಗಳು ಆಗತ್ತೆ. ಸೊ ಹೀಗಾಗಿ ಈ ದಾಳಿಯೊಂದಿಗೆ ಆ ಭಾಗದಲ್ಲಿ ಸೊ ಇಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಆರಂಭವಾಗತ್ತೆ. ಸೊ ಇನ್ 1989ನಲ್ಲಿ ಸೊ ವೇರಿಯಸ್ ಮಿಲಿಟೆಂಟ್ ಗ್ರೂಪ್ಸ್ ಸಮ್ ಬ್ಯಾಕ್ಡ್ ಬೈ ಪಾಕಿಸ್ತಾನ್ ಸ್ಟಾರ್ಟೆಡ್ ಆರ್ಮ್ ಸ್ಟ್ರಗಲ್. ಸೊ 1989ರಿಂದ ಏನಾಗುತ್ತೆ ಅಂದರೆ ಹಲವಾರು ಗ್ರೂಪ್ಗಳು ಅಂದರೆ ಹಲವಾರು ಒಂದು ಭಯೋತ್ಪಾದಕ ಗುಂಪುಗಳು ಸೊ ಅವುಗಳಲ್ಲಿ ಹೆಚ್ಚಾಗಿ ಈ ಪಾಕಿಸ್ತಾನ ಏನು ಮಾಡಿರುತ್ತೆ ಅಂದರೆ ಪಾಕಿಸ್ತಾನ ಬೆಂಬಲಿತ ಗುಂಪುಗಳು ಏನು ಮಾಡುತ್ತೆ ಇಲ್ಲಿ ಭಯೋತ್ಪಾದಕ ದಾಳಿಯನ್ನು ಆರಂಭವನ್ನು ಮಾಡುತ್ತೆ. ಸೊ ನಂತರದ ಒಂದು 1990 ಮತ್ತು 2000 ಈ ಒಂದು ಅವಧಿಯಲ್ಲಿ ಏನಾಗುತ್ತೆ ಅಂತಂದರೆ ಅಟೆಂಪ್ಟ್ಸ್ ಆ್ಯಟ್ ಪೀಸ್ ಟಾಕ್ಸ್ ಆ್ಯಂಡ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ ಬಿಟ್ವೀನ್ ದ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಸೊ ಇಲ್ಲಿ ಈ ಒಂದು ಅವಧಿಯಲ್ಲಿ 1990ರಿಂದ 2000 ಇಸ್ವಿಯಲ್ಲಿ ಏನು ಮಾಡಲಾಗುತ್ತೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸೊ ಇಲ್ಲಿ ಒಂದು ಶಾಂತಿಯ ಒಂದು ಸಂಬಂಧಪಟ್ಟಂತೆ ಅಂದರೆ ಶಾಂತಿ ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಒಂದು ಪ್ರಯತ್ನಗಳನ್ನ ಮಾಡಲಾಗತ್ತೆ. ಸೊ 2010ರಲ್ಲಿ ಏನಾಗುತ್ತೆ ಅಂತಂದರೆ ಉರಿ ಅಟ್ಯಾಕ್ ಆಗುತ್ತೆ. ಹಾಗೆ 2016ರಲ್ಲಿ ಪುಲ್ವಾಮಾ ದಾಳಿ ಆಗುತ್ತೆ. 2010ರ ನಂತರ ಏನಾಗುತ್ತೆ ಅಂತಂದರೆ 2016ರಲ್ಲಿ ಸೊ ಇಲ್ಲಿ ಆಗ್ತಾ ಇರುವಂಥದ್ದು ಉರಿ ಅಟ್ಯಾಕ್ ಆಗುತ್ತೆ. ಸೊ ನೆಕ್ಸ್ಟ್ 2019ರಲ್ಲಿ ಏನಾಗುತ್ತೆ ಅಂದರೆ ಪುಲ್ವಾಮಾ ಟೆರರಿಸ್ಟ್ ದಾಳಿ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಭಯೋತ್ಪಾದಕ ಚಟುವಟಿಕೆಗಳನ್ನುವಂಥದ್ದು ಅಸ್ತಿತ್ವದಲ್ಲಿ ಇರಲಿಕ್ಕೆ ಕಾರಣಗಳೇನು ಅಂತ ನೋಡೋಣ. ಸೊ ಫಸ್ಟ್ ಒನ್ ಇಲ್ಲಿ ಎಕ್ಸ್ಟರ್ನಲ್ ಅಂದರೆ ಬಾಹ್ಯ ಕಾರಣಗಳನ್ನು. ಸೊ ನೆಕ್ಸ್ಟ್ ಒನ್ ನಾವು ಆಂತರಿಕ ಕಾರಣಗಳೇನು ಅಂತ ನೋಡೋಣ. ಸೊ ಫಸ್ಟ್ ಒನ್ ಎಕ್ಸ್ಟರ್ನಲ್ ರೀಸನ್. ಸೊ ಫಸ್ಟ್ ಒನ್ ಎಕ್ಸ್ಟರ್ನಲ್ ಅಂದರೆ ಬಾಹ್ಯವಾಗಿ ಅಂದರೆ ಹೊರಗಿನಿಂದ ಯಾರೆಲ್ಲ ಈ ಒಂದು ಆ್ಯಕ್ಟಿವಿಟಿಗೆ ಇಲ್ಲಿ ಪ್ರಚೋದನೆಯನ್ನು ನೀಡ್ತಾ ಇದ್ದಾರೆ ಅಂತ ನೋಡೋಣ. ಸೊ ಫಸ್ಟ್ ಒನ್ ಸ್ಟೇಟ್ ಸ್ಪಾನ್ಸರ್ ಟೆರರಿಸಮ್ ಅಂದರೆ ಇಲ್ಲಿ ಒಂದು ದೇಶ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಪಾಕಿಸ್ತಾನ. ಸೊ ಇದು ಏನು ಮಾಡುತ್ತೆ ಇಲ್ಲಿ ಭಯೋತ್ಪಾದಕ ಸಂಘಟನೆಗಳಿಗೆ ಇಲ್ಲಿ ಪ್ರಾಯೋಜಿತವನ್ನು ನೀಡುತ್ತೆ ಅಥವಾ ಬೆಂಬಲವನ್ನು ನೀಡುತ್ತೆ. ಯಾವ ರೀತಿ ಅಂತಂದರೆ ಇಲ್ಲಿ ಲಾಜಿಸ್ಟಿಕಲ್ ಸಪೋರ್ಟ್, ಅವರಿಗೆ ಸಾಗಾಣಿಕೆಗೆ ಸಂಬಂಧಪಟ್ಟಂತೆ ಅವರಿಗೆ ವೆಪನ್ನ ಪೂರೈಸುವಂಥ ಸಂದರ್ಭದಲ್ಲಿ ಅವರಿಗೆ ತರಬೇತಿಯನ್ನು ಕೂಡ ನೀಡಲಾಗುತ್ತೆ, ಯಾವ ರೀತಿಯಲ್ಲಿ ಭಯೋತ್ಪಾದಕ ದಾಳಿಯನ್ನು ಮಾಡಬೇಕು ಅಂತ ಹೇಳಿ. ಹಾಗೆ ಅವರಿಗೆ ಒಂದು ಸೇಫ್ ಝೋನ್ ಆಗಿ ಕೂಡ ಇಲ್ಲಿ ಅದು ಕೆಲಸವನ್ನು ಮಾಡುತ್ತೆ. ಅಂದರೆ ಟೆರರಿಸ್ಟ್ಗಳಿಗೆ ಏನು ಮಾಡಲಾಗುತ್ತೆ ಇಲ್ಲಿ ಕ್ಯಾಂಪ್ಗಳ ಮೂಲಕ ಅವರಿಗೆ ಆಶ್ರಯವನ್ನು ನೀಡಲಾಗುತ್ತೆ. ನೆಕ್ಸ್ಟ್ ಇಲ್ಲಿ ಫೋರಸ್ ಬಾರ್ಡರ್ಸ್ ಅಂತ ಬರುತ್ತೆ, ಅಂದರೆ ಸರಂಧ್ರ ಗಡಿಗಳಂತ ಕರಿತೀವಿ. ಸೊ ಹೀಗಾಗಿ ಇಲ್ಲಿ ಏನಾಗುತ್ತೆ ಸೊ ಇನ್ಫಿಲ್ಟ್ರೇಷನ್ ಅಥವಾ ಒಳನುಗ್ಗುವಿಕೆ ಅಂತ ಅಂದರೆ ಏನು ಮಾಡಲಾಗುತ್ತೆ ಇಲ್ಲಿ ಅಲ್ಲಿನ ಒಂದು ಪಾಕಿಸ್ತಾನದ ಒಂದು ಟೆರರಿಸ್ಟ್ಗಳು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಬಾರ್ಡರ್ ಮೂಲಕ ಏನು ಮಾಡಲಾಗುತ್ತೆ ಭಾರತವನ್ನು ಪ್ರವೇಶ ಮಾಡ್ತಾರೆ. ಹಾಗೆ ಐಡಿಯಾಲಜಿಕಲ್ ಇನ್ಫ್ಲೂಯೆನ್ಸ್ ಫ್ರಮ್ ದ ಗ್ಲೋಬಲ್ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ಸ್. ಸೊ ಇಲ್ಲಿ ಜಾಗತಿಕವಾಗಿ ಕೂಡ ಏನಿದೆ ಅಂತಂದರೆ ಕೆಲವೊಂದಿಷ್ಟು ಭಯೋತ್ಪಾದಕ ಸಂಘಟನೆಗಳಂತ ಬರುತ್ತೆ. ಆ ಒಂದು ಭಯೋತ್ಪಾದಕ ಸಂಘಟನೆ ಕೂಡ ಏನು ಮಾಡುತ್ತೆ ಅಂತಂದರೆ ಸೊ ಈ ಒಂದು ಭಾಗದಲ್ಲಿ ಅಂದರೆ ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವಂತಹ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ಗಳ ಮೇಲೆ ಏನು ಮಾಡುತ್ತೆ ಇಲ್ಲಿ ಪ್ರಭಾವವನ್ನು ಬೀರುತ್ತೆ. ಹಾಗೆ ಏನು ಈ ಜಾಗತಿಕವಾಗಿ ಅಸ್ತಿತ್ವದಲ್ಲಿರುವಂಥ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ಗಳು ಅವರು ಯಾವ ರೀತಿ ಅಂದರೆ ಈ ಭಯೋತ್ಪಾದಕ ಆ್ಯಕ್ಟಿವಿಟಿಗಳಲ್ಲಿ ಯಾವ ರೀತಿ ಒಂದು ತಮ್ಮ ತಂತ್ರವನ್ನು ಅವರು ಫಾಲೋ ಮಾಡ್ತಾರಲ್ವಾ ಅದನ್ನು ಕೂಡ ಇವರು ಮಾಡ್ತಾರೆ. ಸೊ ಈ ಒಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂಥ ಟೆರರಿಸ್ಟ್ ಗ್ರೂಪ್ಗಳು ಕೂಡ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಇವಾಗ ಆಂತರಿಕ ಕಾರಣಗಳೇನು ಅಂತಂದರೆ ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವಂಥ ಸಮಸ್ಯೆಗಳೇನು ಈ ಒಂದು ಭಯೋತ್ಪಾದಕ ಚಟುವಟಿಕೆಗಳು ಆ ಒಂದು ಭಾಗದಲ್ಲಿ ಇರಲಿಕ್ಕೆ ಅಂತ ನೋಡೋಣ. ಸೊ ಫಸ್ಟ್ ಒನ್
ಇಲ್ಲಿ ರಾಜಕೀಯ ಅಸ್ಥಿರತೆ ಯಾವ ರೀತಿ ಅಂತಂದರೆ ಈ ಒಂದು ಭಾಗದಲ್ಲಿ ಏನಾಗುತ್ತೆ ಅಂದರೆ ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಗಾಗ ಸರ್ಕಾರಗಳು ಚೇಂಜ್ ಆಗುತ್ತೆ. ಗವರ್ನೆನ್ಸ್ ಅಂತಂದರೆ ಇಲ್ಲಿ ವಿರೋಧ ಪಕ್ಷ ಏನಾಗುತ್ತೆ ಮತ್ತೆ ಆಡಳಿತಕ್ಕೆ ಬರುತ್ತೆ, ಆಡಳಿತ ಪಕ್ಷದಲ್ಲಿರುವಂಥ ಪಕ್ಷ ಮತ್ತೆ ವಿರೋಧ ಪಕ್ಷ ಸ್ಥಾನವನ್ನು ಹೊಂದುತ್ತೆ. ಸೊ ಈ ರೀತಿ ಇಲ್ಲಿ ಏನಾಗುತ್ತೆ ಆಗಾಗ ಸೊ ಇಲ್ಲಿ ಸರ್ಕಾರಗಳು ಚೇಂಜ್ ಆಗುತ್ತೆ. ಹಾಗೆ ಇಲ್ಲಿ ಆಗಾಗ ಏನಾಗುತ್ತೆ ಮತ್ತೆ ರಾಷ್ಟ್ರಪತಿ ಆಳ್ವಿಕೆ ಅನ್ನುವಂಥದ್ದು ಸೊ ಇಲ್ಲಿ ಬರುತ್ತೆ. ಹಾಗೆ ಅಬ್ಸೆಂಟ್ಸ್ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಪಾಪ್ಯುಲರ್ ಗವರ್ಮೆಂಟ್ಸ್. ಸೊ ಇಲ್ಲಿ 2019 ಏನು ಮಾಡಲಾಗತ್ತೆ ಇದಕ್ಕೆ ನೀಡಲಾಗಿರುವಂಥ ಅಂದರೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿರುವಂಥ ವಿಶೇಷ ಸ್ಥಾನಮಾನವನ್ನು ರದ್ದನ್ನು ಮಾಡಿ ಸೊ ಅದನ್ನು ಇಲ್ಲಿ ಕೇಂದ್ರಾಡಳಿತ ಪ್ರದೇಶವಾಗಿ ಫಾರ್ಮ್ ಮಾಡಲಾಗುತ್ತೆ. ಸೊ ಹೀಗಾಗಿ 2019 ಅಲ್ಲಿ ಯಾವುದೇ ರೀತಿಯ ಒಂದು ಚುನಾವಣೆಗಳನ್ನುವಂಥದ್ದು ನಡೆದಿಲ್ಲ. ಸೊ ಇದು ಒಂದು ಕಾರಣ. ಆದರೆ ಸೊ ನೆಕ್ಸ್ಟ್ ಇಲ್ಲಿ ರಿಲಿಜಿಯಸ್ ಆ್ಯಂಡ್ ಎಥ್ನಿಕ್ ಟೆನ್ಷನ್. ಸೊ ಇಲ್ಲಿ ರಿಲಿಜಿಯಸ್ ಟೆನ್ಷನ್ ಅಂತಂದರೆ ಸೊ ಇಲ್ಲಿ ಅಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಹುಸಂಖ್ಯಾತರು ಯಾರಿದ್ದಾರೆ ಅಂತಂದರೆ ಇಲ್ಲಿ ಮೇಜರ್ ಆಗಿರುವಂಥವರು ಮುಸ್ಲಿಮ್ರಿದ್ದಾರೆ. ಸೊ ಇಲ್ಲಿ ಅಲ್ಪಸಂಖ್ಯಾತರು ಅಂದರೆ ಮೈನಾರಿಟೀಸ್ ಯಾರಿದ್ದಾರೆ ಇಲ್ಲಿ ಹಿಂದೂಗಳಿದ್ದಾರೆ. ಸೊ ಇವರ ನಡುವೆ ಆಗಾಗ ಏನಾಗುತ್ತೆ ಇಲ್ಲಿ ಸಂಘರ್ಷ ಅನ್ನುವಂಥದ್ದು ಆಗತ್ತೆ. ಹಾಗೆ ಸೊ ಈ ಒಂದು ಭಾಗದಲ್ಲಿ ಹಲವಾರು ಬುಡಕಟ್ಟು ಜನರು ಕೂಡ ಇದ್ದಾರೆ. ಸೊ ಈ ಒಂದು ಸನ್ನಿವೇಶವನ್ನು ಬಳಸಿಕೊಂಡು ಏನು ಮಾಡ್ತಾರೆ ಇಲ್ಲಿ ಟೆರರಿಸ್ಟ್ಗಳು ಇಲ್ಲಿ ತಮ್ಮ ದಾಳಿಯನ್ನು ಮಾಡ್ತಾರೆ. ಹಾಗೆ ಸ್ಟೇಟ್ ಹ್ಯಾಂಡೆಡ್ನೆಸ್ ಆ್ಯಂಡ್ ಎಲಿಯನೇಷನ್ ಆಫ್ ಪೀಪಲ್. ಸೊ ಇಲ್ಲಿ ಅಂದರೆ ಈ ಒಂದು ಭಾಗದಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಲ್ಲಿ ಅಫ್ಸಾ ಕಾಯ್ದೆ ಅಂತ ಬರುತ್ತೆ. ಓಕೆ, ಸೊ ಅಂದರೆ ಈ ಒಂದು ಕಾಯ್ದೆಯನ್ನು ಜಾರಿ ಮಾಡಿದರೆ ಅಂದರೆ ಈ ಒಂದು ಭಾಗದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಸೊ ಈ ಒಂದು ಕಾಯ್ದೆಯನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡುವ ಮೂಲಕ ಇಲ್ಲಿ ಸೈನಿಕರಿಗೆ ಹೆಚ್ಚಿನ ಒಂದು ಪವರನ್ನು ನೀಡಲಾಗತ್ತೆ. ಅಂದರೆ ಅವರನ್ನು ಅನಿರ್ದಿಷ್ಟಾವಧಿವರೆಗೆ ಯಾರು ಇಲ್ಲಿ ಗಲಭೆಯಲ್ಲಿ ಪಾಲ್ಗೊಂಡಿರ್ತಾರೆ ಅಂತ ಅವರಿಗೆ ಅನಿಸಿದಾಗ ಅವರು ಏನು ಮಾಡ್ಬೋದು ಅಂತಂದರೆ ಅವರನ್ನು ಯಾವುದೇ ಒಂದು ರೀಸನ್ನ ನೀಡದೇ ಕೂಡ ಅವರನ್ನು ಅನಿರ್ದಿಷ್ಟಾವಧಿವರೆಗೆ ಅವರನ್ನು ಬಂಧನ ಮಾಡಿಕೊಳ್ಳುವಂಥ ಅಧಿಕಾರವನ್ನು ಅವರಿಗೆ ನೀಡಲಾಗಿರುತ್ತೆ. ಹಾಗೆ ಸೊ ಇದೇನಾಗುತ್ತೆ ಆವಾಗ ಈ ರೀತಿಯ ಒಂದು ಕಾನೂನಿನಿಂದ ಆ ಒಂದು ಜನರ ಮೇಲೆ ಅದು ಆಕ್ರೋಶಕ್ಕೆ ಕಾರಣವಾಗತ್ತೆ. ಹಾಗೆ ಇಲ್ಲಿ ಆಗಾಗ ಏನು ಮಾಡಲಾಗತ್ತೆ ಇಲ್ಲಿ ಇಂಟರ್ನೆಟ್ಟನ್ನು ಸ್ಥಗಿತಗೊಳಿಸಲಾಗತ್ತೆ. ಹಾಗೆ ಆರ್ಬಿಟ್ರೇಟರಿ ಡಿಟೆನ್ಷನ್ ಅಂತಂದರೆ ಇಲ್ಲಿ ಏನು ಮಾಡಲಾಗುತ್ತೆ ಮುನ್ನೆಚ್ಚರಿಕೆವಾಗಿ ಅವರನ್ನು ಬಂಧನವನ್ನು ಮಾಡಲಾಗುತ್ತೆ. ಸೊ ಇವೆಲ್ಲವೂ ಕಾರಣವೂ ಕೂಡ ಏನಾಗುತ್ತೆ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಸಂಘರ್ಷವು ಉಂಟಾಗಲಿಕ್ಕೆ ಕಾರಣವಾಗ್ತಾ ಇದೆ. ಹಾಗೆ ಓವರ್ ಗ್ರೌಂಡ್ ವರ್ಕರ್ಸ್ ಅಂತ ಬರ್ತಾರೆ. ಸೊ ಇವರು ಪ್ಲೇಸ್ ಸಿಗ್ನಿಫಿಕೆಂಟ್ ರೋಲ್ ಇನ್ ಸಸ್ಟೈನಿಂಗ್ ಮಿಲಿಟೆನ್ಸಿ ಥ್ರೂ ಫಂಡ್ ಮ್ಯಾನೇಜ್ಮೆಂಟ್, ರಿಕ್ರೂಟ್ಮೆಂಟ್, ಪ್ರೊಪಗಂಡ ಆ್ಯಂಡ್ ಮಿಸ್ಇನ್ಫಾರ್ಮೇಷನ್. ಸೊ ಅಂದರೆ ಇವರು ಆ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾ ಇರುವಂಥ ಸ್ಥಳೀಯರೇ ಆಗಿರ್ತಾರೆ. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ಈ ಭಯೋತ್ಪಾದಕರಿಂದ ಏನು ಮಾಡ್ತಾರೆ ಅಂತಂದರೆ ಹಣವನ್ನು ಪಡೆದು ಅವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಅವರನ್ನು ಸಾಗಾಣಿಸಲಿಕ್ಕೆ ಅವರಿಗೆ ಸಾರಿಗೆಗೆ ಸಂಬಂಧಪಟ್ಟಂತೆ ಹಾಗೆ ಗುಪ್ತಚರ ಮಾಹಿತಿಯನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿನ ಒಂದು ಭಯೋತ್ಪಾದಕ ಗುಂಪುಗಳಿಗೆ ಏನು ಮಾಡ್ತಾರೆ ಇಲ್ಲಿ ರವಾನೆಯನ್ನು ಮಾಡ್ತಾರೆ. ಸೊ ಅಂದರೆ ಇವರು ನೇರವಾಗಿ ಆ ಒಂದು ದಾಳಿಯಲ್ಲಿ ಇನ್ವಾಲ್ವ್ ಆಗದೇ ಏನು ಮಾಡ್ತಾರೆ ಅಂತಂದರೆ ಇಂಡೈರೆಕ್ಟಾಗಿ ಸೊ ಇಲ್ಲಿ ಅವರಿಗೆ ಸಪೋರ್ಟನ್ನು ಮಾಡ್ತಾರೆ. ಹಾಗಿದ್ರೆ ಇಲ್ಲಿ ಸರ್ಕಾರ ಈ ಒಂದು ಟೆರರಿಸಮ್ ಅಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಗ್ತಾ ಇರುವಂಥ ಟೆರರಿಸಮ್ ಆ್ಯಕ್ಟಿವಿಟಿಗಳನ್ನ ಕೌಂಟರ್ ಮಾಡಲಿಕ್ಕೆ ಅಥವಾ ಅವುಗಳನ್ನ ಎದುರಿಸಲಿಕ್ಕೆ ಏನೆಲ್ಲ ಒಂದು ಕ್ರಮಗಳನ್ನ ಕೈಗೊಂಡಿದೆ ಅಂತ ನೋಡೋಣ. ಸೊ ಫಸ್ಟ್ ಒನ್ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಪೊಲಿಟಿಕಲ್ ರೀಸ್ಟ್ರಕ್ಚರಿಂಗ್. ಸೊ ಅಂದರೆ ಈ ಏನು 2019ಕ್ಕಿಂತ ಮುಂಚೆ ಅಂದರೆ ಈ ಆರ್ಟಿಕಲ್ 370 ಇದ್ದಂಥ ಸಂದರ್ಭದಲ್ಲಿ ಅಂತಂದರೆ ಸೊ ಇಲ್ಲಿ ಆ ಒಂದು ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಭಯೋತ್ಪಾದಕ ದಾಳಿ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ಸೊ ಹೀಗಾಗಿ ಏನು ಮಾಡುತ್ತೆ ಸರ್ಕಾರ ಆ ಒಂದು ವಿಶೇಷ ಸ್ಥಾನಮಾನವನ್ನು 2019 ಅಂದರೆ ಆಗಸ್ಟ್ 5 ಏನು ಮಾಡುತ್ತೆ ಇಲ್ಲಿ ರದ್ದನ್ನು ಮಾಡುತ್ತೆ. ಸೊ ಇದು ಫಸ್ಟ್ ಮೇಜರ್. ಸೊ ಸೆಕೆಂಡ್ ಇಲ್ಲಿ ಕಾನೂನಾತ್ಮಕ ಕ್ರಮಗಳನ್ನ ಏನು ಕೈಗೊಳ್ಳುತ್ತೆ ಅಂತಂದರೆ ಸೊ ಇನ್ 2019 ಅಮೆಂಡ್ಮೆಂಟ್ ಟು UAPA ಅಂದರೆ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆಂಟೇಷನ್ ಆ್ಯಕ್ಟ್ ಅಂತ ಹೇಳಿ. ಸೊ ಇದೇನು ಮಾಡುತ್ತೆ ಅಂದರೆ ಇಲ್ಲಿ ವೈಯಕ್ತಿಕವಂದರೆ ಇಂಡಿವಿಜುವಲ್ ಟೆರರಿಸ್ಟನ್ನು ಕೂಡ ಏನು ಮಾಡುತ್ತೆ ಇಲ್ಲಿ ಅಂದರೆ ಅವರನ್ನು ಕೂಡ ಇಲ್ಲಿ ಟೆರರಿಸ್ಟಾಗಿ ಇಲ್ಲಿ ಡಿಕ್ಲೇರೇಷನ್ ಮಾಡುತ್ತೆ. ಸೊ ಹಾಗೆ ಡಿಕ್ಲೇರೇಷನ್ ಆಫ್ ಜಮಾತ್ ಇ ಇಸ್ಲಾಮಿ ಆಸ್ ಅ ಟೆರರಿಸ್ಟ್ ಆರ್ಗನೈಜೇಷನ್. ಸೊ ಈ ಒಂದು ಕಾಯ್ದೆ ಅಡಿಯಲ್ಲಿ ಈ ಜಮಾತ್ ಇ ಇಸ್ಲಾಮಿ ಅನ್ನುವಂಥ ಒಂದು ಟೆರರಿಸ್ಟ್ ಆರ್ಗನೈಜೇಷನ್ನ ಸೊ ಈ ಒಂದು ಆರ್ಗನೈಜೇಷನ್ ಇಲ್ಲಿ ಭಯೋತ್ಪಾದಕ ಸಂಘಟನೆ ಅಂತ ಹೇಳಿ ಡಿಕ್ಲೇರನ್ನು ಮಾಡುತ್ತೆ. ಸೊ ನೆಕ್ಸ್ಟ್ ಇಲ್ಲಿ
ಭದ್ರತಾ ದೃಷ್ಟಿಯಿಂದ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಅಂತಂದರೆ ಇಲ್ಲಿ ಆಪರೇಷನ್ ಆಲ್ ಔಟ್. ಸೊ 2017ರಲ್ಲಿ ಈ ಒಂದು ಟೆರರಿಸ್ಟ್ಗಳನ್ನ ಎನ್ಕೌಂಟರನ್ನು ಮಾಡಲಿಕ್ಕೆ ಸೊ ಇಲ್ಲಿ ಆಪರೇಷನ್ ಆಲ್ ಔಟನ್ನು ಕೈಗೊಳ್ಳುತ್ತಾ. ಹಾಗೆ ಇಲ್ಲಿ ಮಲ್ಟಿ ಏಜೆನ್ಸಿ ಸೆಂಟರ್ ಫಾರ್ ಬೆಟರ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್. ಸೊ ಇಲ್ಲಿ ಆ ಒಂದು ಗೌಪ್ಯತೆಗೆ ಅಥವಾ ಈ ಒಂದು ಗೂಢಚಾರಿಕೆಗೆ ಸಂಬಂಧಪಟ್ಟಂತೆ ಹಲವಾರು ಒಂದು ಸಂಸ್ಥೆಗಳೊಂದಿಗೆ ಇಲ್ಲಿ ಒಂದು ಒಪ್ಪಂದವನ್ನು ಕೂಡ ಮಾಡಿಕೊಳ್ಳುತ್ತೆ. ಇನ್ನು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಂದರೆ ಈ ಒಂದು ಜಮ್ಮು ಕಾಶ್ಮೀರದ ಅಭಿವೃದ್ಧಿಗೆ ಏನು ಮಾಡಲಾಗುತ್ತೆ, ಇಲ್ಲಿ ವಿಶೇಷ ಪ್ರಧಾನಮಂತ್ರಿಯವರ ಒಂದು ಅಭಿವೃದ್ಧಿ ಪ್ಯಾಕೇಜನ್ನು 2015ರಲ್ಲಿ ಘೋಷಣೆಯನ್ನು ಮಾಡಲಾಗುತ್ತೆ. ನೆಕ್ಸ್ಟ್ ಇಯರ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ ಅಂದರೆ ಯಾರು ಈ ಹಿಂದೆ ಆ ಒಂದು ಭಾಗದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರುವಂಥವ್ರನ್ನ ಮತ್ತೆ ಅವರನ್ನು ಸಮಾಜದ ಒಂದು ಮುಖ್ಯ ವಾಹಿನಿಗೆ ಕರೆತರುವ ಹಿನ್ನೆಲೆಯಲ್ಲಿ ಏನು ಮಾಡುತ್ತೆ ಅಂತಂದರೆ ಆಪರೇಷನ್ ಸದ್ಭಾವನಾ ಅಂದರೆ ಗುಡ್ ವಿಲ್. ಸೊ 2023ರಲ್ಲಿ ಈ ಒಂದು ಯೋಜನೆಯನ್ನು ತರಲಾಗತ್ತೆ. ಸೊ ಇದರ ಮೂಲಕ ಇಲ್ಲಿ ರೀಹ್ಯಾಬಿಲಿಟೇಷನ್ ಪಾಲಿಸಿ ಫಾರ್ ಎಕ್ಸ್ ಮಿಲಿಟನ್ಸ್. ಸೊ ಇಲ್ಲಿ ಅಂದರೆ ಈ ಭಯೋತ್ಪಾದಕ ಚಟುವಟಿಕೆಯನ್ನು ಯಾರು ತ್ಯಜಿಸಿ ಅವರು ಸಾಮಾನ್ಯರಂತೆ ಜೀವನವನ್ನು ಮಾಡುವಂಥವರಿಗೆ ಇಲ್ಲಿ ಪುನರ್ವಸತಿಯನ್ನು ಕಲ್ಪಿಸುವಂಥ ಒಂದು ಯೋಜನೆ ಈ ಒಂದು ಆಪರೇಷನ್ ಸದ್ಭಾವನಾ ಆಗಿದೆ. ಸೊ ನೆಕ್ಸ್ಟ್ ಒನ್ ಇಂಟರ್ನ್ಯಾಷನಲ್ ಡಿಪ್ಲೊಮ್ಯಾಸಿ ಅಂದರೆ ಅಂತಾರಾಷ್ಟ್ರೀಯವಾಗಿ ಯಾವ ರೀತಿಯಲ್ಲಿ ಭಾರತ ಇಲ್ಲಿ ಕ್ರಮಗಳನ್ನ ಕೈಗೊಂಡಿದೆ ಅಂತಂದರೆ ಇಂಡಿಯಾಸ್ ಎಫರ್ಟ್ ಟು ಹೈಲೈಟ್ಸ್ ಪಾಕಿಸ್ತಾನ್ ರೋಲ್ ಇನ್ ಸಪೋರ್ಟಿಂಗ್ ಟೆರರಿಸಮ್, ಎಫರ್ಟ್ಸ್ ಟು ಪುಟ್ ಪಾಕಿಸ್ತಾನ್ FATF ಗ್ರೇ ಲಿಸ್ಟ್ ಆಫ್ಟರ್ ಪುಲ್ವಾಮಾ ಟೆರರಿಸ್ಟ್ ಇನ್ಸಿಡೆಂಟ್. ಸೊ ಇಲ್ಲಿ 2019ರ ಒಂದು ಈ ಪುಲ್ವಾಮಾ ದಾಳಿ ಆದ ನಂತರ ಏನು ಮಾಡುತ್ತೆ ಅಂದರೆ ಭಾರತದ ಒಂದು ಪ್ರಯತ್ನದ ಫಲವಾಗಿ ಸೊ ಇಲ್ಲಿ FATF ಏನು ಅಂದರೆ FATF ಅಂತಂದರೆ ಇಲ್ಲಿ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಬರುತ್ತೆ. ಸೊ ಇದೇನು ಮಾಡುತ್ತೆ ಅಂತಂದರೆ ಯಾವ ಒಂದು ದೇಶಗಳು ಭಯೋತ್ಪಾದನೆಗೆ ಸಪೋರ್ಟನ್ನು ಮಾಡುತ್ತೆ ಅನ್ನೋದ್ರ ಆಧಾರ ಮೇಲೆ ಅದನ್ನು ಕ್ಯಾಟಗರಿಯನ್ನು ಮಾಡುತ್ತೆ. ಓಕೆ, ಆ ಒಂದು ಕ್ಯಾಟಗರಿಯಲ್ಲಿ ಏನು ಮಾಡುತ್ತೆ ಅಂದರೆ ಇದಕ್ಕೆ ಅಗತ್ಯವಾದಂಥ ಎವಿಡೆನ್ಸನ್ನು ಕೊಡುತ್ತೆ FATFಗೆ. ಅಂದರೆ ಈ ಪುಲ್ವಾಮಾ ದಾಳಿಯಲ್ಲಿ ಪಾಕಿಸ್ತಾನವೇ ಏನು ಮಾಡಿದೆ ಅಂತಂದರೆ ನೇರವಾಗಿ ಅದಕ್ಕೆ ಸಪೋರ್ಟನ್ನು ಮಾಡಿದೆ ಅಂತ ಹೇಳಿ ಏನು ಮಾಡುತ್ತೆ ಇಲ್ಲಿ FATFಗೆ ಸೊ ಇಲ್ಲಿ ದಾಖಲಾತಿಯನ್ನು ನೀಡುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಏನು ಮಾಡುತ್ತೆ ಈ FATF ಪಾಕಿಸ್ತಾನವನ್ನು ಗ್ರೇ ಲಿಸ್ಟ್ಗೆ ಹಾಕತ್ತೆ. ಸೊ ಇಲ್ಲಿ ಗ್ರೇ ಲಿಸ್ಟ್ಗೆ ಹಾಕಿದೆ ಅಂತಂದರೆ ಏನರ್ಥ, ಇದು ಪಾಕಿಸ್ತಾನ ಏನು ಮಾಡುತ್ತೆ ಇಲ್ಲಿ ಭಯೋತ್ಪಾದಕರಿಗೆ ಸಪೋರ್ಟನ್ನು ನೀಡುತ್ತೆ ಅಂತ ಆಗತ್ತೆ. ಎಸ್, ಸೊ ಇಲ್ಲಿ ನೆಕ್ಸ್ಟ್ ವೇ ಫಾರ್ವರ್ಡ್ ಅಂದರೆ ಈ ಒಂದು ಭಾಗದಲ್ಲಿ ಮತ್ತೆ ಅಂದರೆ ಇಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟಿಗಳನ್ನು ಕಡಿಮೆ ಮಾಡಲಿಕ್ಕೆ ಏನೆಲ್ಲ ಒಂದು ಅಗತ್ಯವಾದ ಕ್ರಮಗಳನ್ನ ಕೈಗೊಳ್ಬೋದು ಅಂತ ನೋಡೋಣ. ಸೊ ಫಸ್ಟ್ ಒಂದು ರಾಜಕೀಯವಾಗಿ ಕಂಡಕ್ಟ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್. ಸೊ ನೀವು ಅಲ್ಲಿ ಯಾವ ಕಾರಣಕ್ಕಾಗಿ ಈ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಅಸ್ತಿತ್ವದಲ್ಲಿ ಇದ್ದವು ಅನ್ನುವಂಥ ಪಾಯಿಂಟ್ಸನ್ನು ನೋಡುವಾಗ ಅಲ್ಲಿ ಮೊದಲನೇ ಒಂದು ರೀಸನ್ ಏನಾಗಿತ್ತು, ಅಲ್ಲಿ ಯಾವುದೇ ರೀತಿಯ ಒಂದು ಚುನಾವಣೆಗಳು 2019ರಲ್ಲಿ ನಡೆದಿರಲಿಲ್ಲ. ಹಾಗೆ ಈ 1988ಅಲ್ಲಿ ಓಕೆ ಅಥವಾ 87ಅಲ್ಲಿ ಏನಾಗಿತ್ತು, ಅಲ್ಲಿ ಚುನಾವಣೆಗಳು ಸರಿಯಾಗಿ ನಡೆದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಗಲಭೆಗಳಾಗಿರುತ್ತೆ ಅಂತ ನೋಡಿದ್ವಿ. ಸೊ ಹೀಗಾಗಿ ಈ ರೀತಿಯ ಒಂದು ಕಾರಣಗಳಿಂದಾಗಿ ಆಗ್ತಾ ಇರುವಂಥ ಭಯೋತ್ಪಾದನೆಗಳನ್ನು ತಡೆಗಟ್ಟಬೇಕಿದ್ರೆ ನಾವು ಮೊದಲನೇದಾಗಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ನ ಕಂಡಕ್ಟನ್ನು ಮಾಡಬೇಕು. ಮುಕ್ತ ಮತ್ತು ಆದಂಥ ಒಂದು ಚುನಾವಣೆಗಳನ್ನ ಆ ಒಂದು ಪ್ರದೇಶದಲ್ಲಿ ನಡೆಸಬೇಕು. ಹಾಗೆ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತಂದರೆ ಇದೇ ಸೆಪ್ಟೆಂಬರ್ ವೇಳೆಗೆ ಸೊ ಜಮ್ಮು ಕಾಶ್ಮೀರಕ್ಕೆ ಇಲ್ಲಿ ಅಸೆಂಬ್ಲಿ ಎಲೆಕ್ಷನ್ನ ನಡೆಸಬೇಕಂತ ಹೇಳಿ ಸೊ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಥವಾ ಚುನಾವಣಾ ಆಯೋಗಕ್ಕೆ ಸೊ ಇಲ್ಲಿ ನಿರ್ದೇಶನವನ್ನು ನೀಡಿದೆ. ಸೆಕ್ಯೂರಿಟಿ ಆ್ಯಂಡ್ ಇಂಟೆಲಿಜೆನ್ಸ್. ಸೊ ಈ ಒಂದು ಭಾಗದಲ್ಲಿ ನಾವು ಸೆಕ್ಯೂರಿಟಿಯನ್ನು ಹೆಚ್ಚಿಸಬೇಕಾಗಿದೆ. ಹಾಗೆ ಇಂಟೆಲಿಜೆನ್ಸನ್ನು ಕೂಡ ಇಲ್ಲಿ ಸರಿಯಾಗಿ ನಿರ್ವಹಣೆಯನ್ನು ಮಾಡಬೇಕು. ಸೊ ನೆಕ್ಸ್ಟ್ ಇಯರ್ ಬಾರ್ಡರ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಏನು ಸರಂಧ್ರ ಗಡಿಗಳ ಮೂಲಕ ಏನು ಭಾರತಕ್ಕೆ ಇಲ್ಲಿ ಭಯೋತ್ಪಾದಕರು ಇಲ್ಲಿ ಭಾರತಕ್ಕೆ ಬರ್ತಾ ಇದ್ದಾರಲ್ವಾ ಅವರನ್ನು ಇಲ್ಲಿ ನಿರ್ವಹಣೆಯನ್ನು ಮಾಡಲಿಕ್ಕೆ ಸೊ ಅಲ್ಲಿ ಸರಿಯಾದಂಥ ಇನ್ಫ್ರಾಸ್ಟ್ರಕ್ಚರನ್ನು ಬಿಲ್ಡ್ ಮಾಡಬೇಕಾಗತ್ತೆ. ಅಂದರೆ ಗಡಿಯ ಸುತ್ತಲೂ ಸರಿಯಾದ ಒಂದು ರಸ್ತೆ ನಿರ್ಮಾಣವನ್ನು ಮಾಡುವ ಮೂಲಕ ಏನು ಮಾಡ್ಬೋದು ಅಂತಂದರೆ ಈ ರೀತಿಯ ಒಂದು ಭಯೋತ್ಪಾದಕರ ಒಂದು ಇನ್ಫಿಲ್ಟ್ರೇಷನ್ ತಡೆಗಟ್ಟಬಹುದು. ಹಾಗೆ ಇನ್ನು ಆ ಒಂದು ಪ್ರದೇಶದ ಅಂದರೆ ಜಮ್ಮು ಮತ್ತು ಕಾಶ್ಮೀರದ ಅಭಿವೃದ್ಧಿಯನ್ನು ಕೂಡ ಮಾಡಬೇಕಾಗತ್ತೆ. ಯಾಕಂತಂದರೆ ಸೊ ಈ ಭಾಗ ಹಿಂದುಳಿದ್ರಿಂದ ಏನಾಗತ್ತೆ ಅಂದರೆ ಜಮ್ಮು ಮತ್ತು ಕಾಶ್ಮೀರದ ಯುವಕರು ಅಂದರೆ ಉದ್ಯೋಗ ಇಲ್ಲದೆ ಇರುವ ಕಾರಣಕ್ಕಾಗಿ ಏನು ಮಾಡ್ತಾರೆ ಅಂತಂದರೆ ಹಣಕಾಸಿನ ಆಸೆಗಾಗಿ ಅವರು ಈ ಭಯೋತ್ಪಾದಕರು ನೀಡುವಂಥ ಹಣಕ್ಕಾಗಿ ಅವರು
ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗ್ತಾರೆ. ಸೊ ಹೀಗಾಗಿ ನಾವು ಫಸ್ಟ್ ಫೋಕಸ್ ಮಾಡಬೇಕಾಗಿರುವಂಥದ್ದು ಆ ಭಾಗದ ಅಭಿವೃದ್ಧಿ. ಅಂದರೆ ಸೊ ಇಲ್ಲಿ ನಾವು ಅಲ್ಲಿ ಅಗತ್ಯವಾದಂಥ ಒಂದು ಮೂಲ ಸೌಕರ್ಯಗಳಲ್ಲಿ ಹೂಡಿಕೆನ ಮಾಡಬೇಕು. ಹಾಗೆ ಅವರಿಗೆ ಶಿಕ್ಷಣ ಕೌಶಲ್ಯದ ಒಂದು ಅಭಿವೃದ್ಧಿಯ ಕುರಿತಾಗಿ ಅವರಿಗೆ ಇಲ್ಲಿ ಸಹಾಯವನ್ನು ಮಾಡಬೇಕಾಗತ್ತೆ. ಆ ಮೂಲಕ ಅವರಿಗೆ ಉದ್ಯೋಗವನ್ನು ಸೃಷ್ಟಿಸಬಹುದು. ನೆಕ್ಸ್ಟ್ ಟಾಪಿಕ್ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿಯೇಟ್ ಅಂತ. ಸೊ ಏನಕ್ಕೆ ಈ ಟಾಪಿಕ್ ಇವಾಗ ಸುದ್ದಿಯಲ್ಲಿದೆ ಅಂತಂದರೆ ರೀಸೆಂಟ್ಲಿ ಅಂದರೆ ಇತ್ತೀಚೆಗೆ ದ ಗೌರ್ಮೆಂಟ್ ಹ್ಯಾಸ್ ಅಪಾಯಿಂಟೆಡ್ ದಿ ಅಡಿಷನಲ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಟು ದ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿಯೇಟ್. ಅಂದರೆ ಈ ನ್ಯಾಷನಲ್ ಸೆಕ್ರೆಟರಿ ಕೌನ್ಸಿಲ್ ಸೆಕ್ರೆಟರಿಯೇಟ್ಗೆ ಏನು ಮಾಡಿದ್ದಾರೆ ಅಂತಂದರೆ ಸೊ ಈ ಅಡಿಷ್ನಲ್ ಅಂದರೆ ಹೆಚ್ಚುವರಿ ಒಂದು ರಾಷ್ಟ್ರೀಯ ಭದ್ರತಾ ಸಲಹೆಗಾರನ ನೇಮಕವನ್ನು ಮಾಡಿದ್ದಾರೆ. ಸೊ ಇಲ್ಲಿ ಫಸ್ಟ್ ಇವಾಗ ಈ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿಯೇಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದನ್ನು ಯಾವಾಗ ಕ್ರಿಯೇಟ್ ಮಾಡಲಾಗುತ್ತೆ? ಸೊ 1919 ಕ್ರಿಯೇಟನ್ನು ಮಾಡಲಾಗತ್ತೆ. ಸೊ ಇದು ಏನಂತಂದರೆ ಒಂದು ಸಲಹಾ ಸಮಿತಿ ಆಗಿದೆ, ಅಡ್ವೈಸರಿ ಬಾಡಿ ಆಗಿದೆ. ಸೊ ಯಾವುದರ ಕುರಿತು? ಸೊ ಇಲ್ಲಿ ಸೆಕ್ಯೂರಿಟಿ ಅಂದರೆ ಇಲ್ಲಿ ಆಂತರಿಕ ಮತ್ತು ಬಾಹ್ಯ ಒಂದು ಸೆಕ್ಯೂರಿಟಿಯ ಕುರಿತು ಸೊ ಏನು ಮಾಡುತ್ತೆ, ಇಲ್ಲಿ ಸಲಹೆಯನ್ನು ನೀಡುತ್ತೆ. ಹಾಗಾದರೆ ಇದರ ಹೆಡ್ ಯಾರಾಗಿರ್ತಾರೆ ಅಂತಂದರೆ ಇಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಇದರ ಹೆಡ್ ಆಗಿರ್ತಾರೆ. ಸೊ ಸದ್ಯಕ್ಕೆ ಇವಾಗ ಅಜಿತ್ ದೋವಲ್ ಅವರು ಇದ್ದಾರೆ. ಸೊ ಇದರ ಉದ್ದೇಶ ಏನಂತಂದರೆ ಈ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಸ್ಟ್ರಾಟಜಿಯನ್ನು, ಕಾರ್ಯತಂತ್ರವನ್ನು ಹಾಗೆ ಸ್ಟ್ರಾಟಜಿಗೆ ಸಂಬಂಧಪಟ್ಟಂತೆ ನಿರ್ದೇಶನವನ್ನು ಕೊಡುತ್ತೆ. ದ ಪೋಸ್ಟ್ ಆಫ್ ಅಡಿಷನಲ್ NSA ಹ್ಯಾಡ್ ಆಲ್ವೇಸ್ ಎಕ್ಸಿಸ್ಟೆಡ್ ಬಟ್ ರಿಮೇನ್ಡ್ ವೆಕೆಂಟ್ ಅಂಟಿಲ್ ನೌ. ಸೊ ಅಂದರೆ ಏನಂತಂದರೆ ಸೊ ಈ ಹಿಂದೆ ಈ ಅಡಿಷ್ನಲ್ NSA ಅವರನ್ನ ಅಪಾಯಿಂಟನ್ನು ಮಾಡಿರೋದಿಲ್ಲ. ಸೊ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಇದೇ ಮೊದಲ ಬಾರಿಗೆ ಸೊ ಈ ಒಂದು ಪೋಸ್ಟನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಇದರಲ್ಲಿ ಯಾರೆಲ್ಲ ಬರ್ತಾರೆ, ಇದರ ಒಂದು ಸಂರಚನೆಯನ್ನು ನೋಡೋದಾದರೆ ಸೊ ಇದರಲ್ಲಿ 3 ಡೆಪ್ಯೂಟಿ NSAs ಬರ್ತಾರೆ, ಹಾಗೆ ಮಿಲಿಟರಿ ಅಡ್ವೈಸರ್ ಕೂಡ ಸೊ ಈ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿಯೇಟ್ನಲ್ಲಿ ಬರ್ತಾರೆ. ಎಸ್, ಸೊ ಇದರ ಒಂದು ಒಟ್ಟಾರೆ ಸ್ಟ್ರಕ್ಚರನ್ನು ನೋಡೋದಾದರೆ ಸೊ ಇದರ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಈ ಒಂದು ಕೌನ್ಸಿಲ್ನ ಚೇರ್ಮನ್ ಯಾರಾಗಿರ್ತಾರೆ ಅಂದರೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಹಾಗೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ನೆಕ್ಸ್ಟ್ ಅಡಿಷ್ನಲ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಬರ್ತಾರೆ. ಸೊ ಅವರ ಕೆಳಗಡೆ ಮತ್ತೆ ಹಲವಾರು ಮೆಂಬರ್ಸ್ಗಳು ಕೂಡ ಬರ್ತಾರೆ. ಸೊ ಇಲ್ಲಿ NSA ಅಂತಂದರೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವರಿಗೆ ಯಾವ ಒಂದು ಸ್ಥಾನಮಾನವನ್ನು ನೀಡಲಾಗಿರುತ್ತೆ ಅಂದರೆ ಇಲ್ಲಿ ಸಂಪುಟ ದರ್ಜೆಯ ಒಂದು ಮಿನಿಸ್ಟರ್ ಏನಿರ್ತಾರಲ್ವಾ, ಅಂದರೆ ಕ್ಯಾಬಿನೆಟ್ ಮಿನಿಸ್ಟರ್ಗೆ ಇರುವಂಥ ರ್ಯಾಂಕನ್ನು ಅಥವಾ ಸ್ಟೇಟಸ್ ಅನ್ನು ಈ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವರು ಹೊಂದಿರ್ತಾರೆ. ಹಾಗಿದ್ರೆ ಈ ಅಡಿಷ್ನಲ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರನ್ನು ಅಪಾಯಿಂಟ್ಮೆಂಟ್ ಮಾಡೋದ್ರಿಂದ ಏನೆಲ್ಲ ಒಂದು ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ನೀಚೆ ರೋಲ್ ಫಾರ್ NSA ಆ್ಯಕ್ಟ್ ಆಸ್ ದ ಕೀ ಲಿಂಕ್ ಬಿಟ್ವೀನ್ ದ NSA ಆ್ಯಂಡ್ ದ ಅದರ್ ಮೆಂಬರ್ಸ್ ಆಫ್ NSAs. ಅಂದರೆ ಇವರು ಏನಂತಂದರೆ ಹಲವಾರು ಒಂದು ಮೆಂಬರ್ಸ್ಗಳ ನಡುವೆ ಏನಂತಂದರೆ ಒಂದು ಸಂಪರ್ಕ ಕೊಂಡಿಯಾಗಿ ಇವರು ಕಾರ್ಯವನ್ನು ನೀಡ್ತಾರೆ. ಹಾಗೆ ಇಲ್ಲಿ ಆರ್ಗನೈಸೇಷನ್ನ ಬಿಲ್ಡ್ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಇನ್ ಕೇಸ್ ಏನಾದರೂ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವರು ಅನುಪಸ್ಥಿತಿಯಲ್ಲಿ ಈ ಒಂದು ಭದ್ರತೆಗೆ ಸಂಬಂಧಪಟ್ಟಂತೆ ಆ ಒಂದು ಆರ್ಗನೈಸೇಷನಲ್ಲಿ ಇವರು ಸ್ಥಿರತೆಯನ್ನು ಕಾಯ್ಕೊಳ್ತಾರೆ. ಸೊ ನೆಕ್ಸ್ಟ್ ಎಮರ್ಜಿಂಗ್ ಥ್ರೆಟ್ಸ್ ದ್ಯಾಟ್ ಡಿಮ್ಯಾಂಡ್ ಸ್ಟ್ರೆಂಥನಿಂಗ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿಯೇಟ್. ಎಸ್, ಹಾಗಿದ್ರೆ ಯಾವ ಒಂದು ಇತ್ತೀಚಿನ ಒಂದು ಬೆದರಿಕೆಗಳು ಇಲ್ಲಿ ಈ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿಯೇಟನ್ನು ಬಲಗೊಳಿಸಬೇಕಂತ ಹೇಳಿ ಒತ್ತಾಯವನ್ನು ಮಾಡುತ್ತೆ ಅಂತ ನೋಡೋಣ. ಸೊ ಫಸ್ಟ್ ವೆಸ್ಟರ್ನ್ ಡಬಲ್ ಸ್ಟ್ಯಾಂಡರ್ಡ್ಸ್ ಆನ್ ಟೆರರಿಸಮ್ ಆ್ಯಂಡ್ ಹ್ಯೂಮನ್ ರೈಟ್ಸ್. ಸೊ ಇಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ, ಭಯೋತ್ಪಾದಕ ದಾಳಿಗಳು ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ, ಹಾಗೆ ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಅನ್ನುವಂಥದ್ದು ಆಗ್ತಾ ಇದೆ. ಸೊ ಹೀಗಾಗಿ ನಾವು ಈ NSCSನ ಅಷ್ಟಂತನ ಮಾಡಬೇಕಾಗಿದೆ. ಹಾಗೆ ಫಾರಿನ್ ಇಂಟರ್ಫರೆನ್ಸ್ ಇನ್ ದ ಡೊಮೆಸ್ಟಿಕ್ ಅಫೇರ್ಸ್ ಲೈಕ್ ದ ಎಲೆಕ್ಷನ್ ಆ್ಯಂಡ್ ದ ನ್ಯಾಷನಲ್ ಪಾಲಿಸೀಸ್. ಸೊ ಇಲ್ಲಿ ರಾಷ್ಟ್ರೀಯ ಒಂದು ನೀತಿಗಳಲ್ಲಿ ಮತ್ತು ಚುನಾವಣೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬಾಹ್ಯ ಶಕ್ತಿಗಳು ಎಸ್ಪೆಷಲಿ ಅಂತಂದರೆ ಇಲ್ಲಿ ವಿದೇಶಿ ಶಕ್ತಿಗಳು ಏನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಪ್ರಭಾವವನ್ನು ಬೀರ್ತಾ ಇದೆ. ಹಾಗೆ ಚೀನಾದ ರೈಸಿಂಗ್ ಡೊಮಿನೆನ್ಸ್. ಸೊ ಚೀನಾದ ಒಂದು ಪ್ರಾಬಲ್ಯ ಅನ್ನುವಂಥದ್ದು ಎಸ್ಪೆಷಲಿ ಇಲ್ಲಿ ಈ ಒಂದು ಇಂಡಿಯನ್ ಓಷಿಯನಲ್ಲಿ ಏನಾಗ್ತಾ ಇದೆ, ಇಲ್ಲಿ ಹೆಚ್ಚಾಗ್ತಾ ಇದೆ. ಹಾಗೆ ಇಲ್ಲಿ
ಈ LAC ಬಳಿ, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಬಳಿ ಏನಾಗ್ತಾ ಇದೆ, ಇಲ್ಲಿ ಮೂಲ ಸೌಕರ್ಯ ಯೋಜನೆಗಳನ್ನ ಏನು ಮಾಡ್ತಾ ಇದ್ದಾರೆ, ಚೀನಾ ಇಲ್ಲಿ ನಿರ್ಮಾಣವನ್ನು ಮಾಡ್ತಾ ಇದೆ. ಹಾಗೆ ಇಲ್ಲಿ ಎಮರ್ಜಿಂಗ್ ಥ್ರೆಟ್ಸ್ ಅಂತಂದರೆ ಈ ಇತ್ತೀಚೆಗೆ ಆಗ್ತಾ ಇರುವಂಥ ಒಂದು ಹೊಸ ಬೆದರಿಕೆಗಳು ಯಾವ ರೀತಿ ಇದೆ ಅಂತಂದರೆ, ಇಲ್ಲಿ ಪೊಲಿಟಿಕಲಿ ಇನ್ಸ್ಟೇಬಲ್ ನೈಬರ್ಸ್, ಸೊ ಭಾರತದ ನೆರೆಯ ಒಂದು ರಾಷ್ಟ್ರಗಳಲ್ಲಿ ಕೂಡ ಏನಾಗ್ತಾ ಇದೆ, ಇಲ್ಲಿ ಅಸ್ಥಿರತೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಸೈಬರ್ ವಾರ್ಪೇರ್, ಹೈಬ್ರಿಡ್ ವಾರ್ಪೇರ್ಗಳು ಕೂಡ ಇಲ್ಲಿ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ನಾವು NSCSನ ಸೊ ಇಲ್ಲಿ ಬಲಗೊಳಿಸಬೇಕಾದಂಥ ಅಗತ್ಯವಿದೆ. ಸೊ ನಾವು ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದನ್ನು ಕಾನ್ಸ್ಟಿಟ್ಯೂಟೆಡ್ 25 ಇಯರ್ಸ್ ಆಗೋ, ಅಂದರೆ ಇದನ್ನು 25 ವರ್ಷಗಳ ಹಿಂದೆ ಸ್ಥಾಪನೆಯನ್ನು ಮಾಡಲಾಗಿದೆ. ಸೊ ಇದೇನು ರೆಕಮೆಂಡೇಷನ್ ಮಾಡುತ್ತೆ ಅಂದರೆ, ಬೇಸ್ಡ್ ಆನ್ ದ ರೆಕಮೆಂಡೇಷನ್, ಅಂದರೆ ಯಾರ ಒಂದು ಶಿಫಾರಸ್ಸಿನ ಮೇಲೆಗೆ ಇದನ್ನು ಫಾರ್ಮ್ ಮಾಡಲಾಗಿದೆ ಅಂತಾರೆ, KC ಪಂತ್ ಅವರ ಒಂದು ಶಿಫಾರಸ್ಸಿನ ಮೇರೆಗೆ. ಸೊ ಇದರ ಹೆಡ್ ಯಾರಾಗಿರ್ತಾರೆ ಅಂತಂದರೆ, ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಹಾಗೆ ಇದರಲ್ಲಿ ಮಿನಿಸ್ಟರ್ ಆಫ್ ಫೈನಾನ್ಸ್, ಡಿಫೆನ್ಸ್, ಹೋಮ್ ಆ್ಯಂಡ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಕೂಡ ಇದರಲ್ಲಿ ಮೆಂಬರ್ ಆಗಿ ಇರ್ತಾರೆ. ಸೊ ಇದರ ಉದ್ದೇಶ ಏನಂತಂದರೆ, ಪ್ರಮೋಟ್ ಇಂಟಿಗ್ರೇಟೆಡ್ ಥಿಂಕಿಂಗ್ ಆ್ಯಂಡ್ ಕೋಆರ್ಡಿನೇಟ್ ಅಪ್ಲಿಕೇಶನ್ ಆಫ್ ದ ರಿಸೋರ್ಸ್ ಆಫ್ ದ ಸ್ಟೇಟ್ ಪ್ರೊಟೆಕ್ಟ್ ಆ್ಯಂಡ್ ಪ್ರಮೋಟ್ ನ್ಯಾಷನಲ್ ಸೆಕ್ಯೂರಿಟಿ. ಅಂದರೆ ಈ ರಾಷ್ಟ್ರೀಯ ಒಂದು ಭದ್ರತೆಗೆ ಸಂಬಂಧಪಟ್ಟಂತೆ ಏನು ಮಾಡುತ್ತೆ ಅಂದರೆ, ಹಲವಾರು ಇಲ್ಲಿ ಯೋಜನೆಗಳನ್ನ ಸೊ ಈ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನುವಂಥದ್ದು ಮಾಡುತ್ತೆ. ನೆಕ್ಸ್ಟ್ ಟಾಪಿಕ್, ಸೆಕ್ಯೂರಿಟಿ ಆಫ್ ಇಂಡಿಯನ್ ಡಿಗ್ನಿಟರೀಸ್, ಅಂದರೆ ಗಣ್ಯ ವ್ಯಕ್ತಿಗಳು, ಅಂದರೆ ಇಲ್ಲಿ ಸಾಂವಿಧಾನಿಕ ಹುದ್ದೆಗಳಲ್ಲಿರುವಂಥ ವ್ಯಕ್ತಿಗಳ ಒಂದು ರಕ್ಷಣೆಗೆ ಸಂಬಂಧಪಟ್ಟಂಥ ಇರುವಂಥ ಟಾಪಿಕ್ ಇದು. ಸೊ ಏನಕ್ಕೆ ಇದು ಸುದ್ದಿಯಲ್ಲಿದೆ ಅಂತಂದರೆ, ದ ರೀಸೆಂಟ್ ಅಸಾಸಿನೇಷನ್ ಅಟೆಂಪ್ಟ್ ಆನ್ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ದ US ಡ್ಯೂರಿಂಗ್ ದ ಪಬ್ಲಿಕ್ ರ್ಯಾಲಿ ಹ್ಯಾಸ್ ರೈಸ್ ಕನ್ಸರ್ನ್ ಅಬೌಟ್ ದಿ ಸೆಕ್ಯೂರಿಟಿ ಆಫ್ ಡಿಗ್ನಿಟರೀಸ್ ಹೂ ಹೋಲ್ಡ್ ಪೊಸಿಷನ್ ಆಫ್ ಪವರ್. ಸೊ ಅಂದರೆ ಇತ್ತೀಚೆಗೆ ಸೊ ಏನಾಗುತ್ತೆ ಅಂತಾರೆ, ಇಲ್ಲಿ ಈ ಒಂದು ಸಾರ್ವಜನಿಕ ಒಂದು ಪ್ರಚಾರದ ಸಂದರ್ಭದಲ್ಲಿ, ಅಂದರೆ ಅಮೇರಿಕಾದಲ್ಲಿ ಸೊ ಈ ಹಿಂದೆ ಅಂದರೆ ಅಮೇರಿಕಾದ ಮಾಜಿ ಪ್ರೆಸಿಡೆಂಟ್ ಆಗಿರುವಂಥ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಏನು ಮಾಡಲಾಗುತ್ತೆ, ಇಲ್ಲಿ ಅವರನ್ನು ಒಂದು ಹತ್ಯೆ ಮಾಡುವಂಥ ಪ್ರಯತ್ನವನ್ನು ಮಾಡಲಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಭಾರತದ ಒಂದು ಮಟ್ಟಿಗೆ ಗಣ್ಯ ವ್ಯಕ್ತಿಗಳಿಗೆ ಯಾವೆಲ್ಲ ರೀತಿಯ ಒಂದು ಭದ್ರತೆಯನ್ನು ನೀಡಲಾಗತ್ತೆ ಅಂತ ಹೇಳಿ ನೋಡೋಣ. ಸೆಕ್ಯೂರಿಟಿ ಅರೇಂಜ್ಮೆಂಟ್ ಫಾರ್ ಇಂಡಿಯನ್ ಡಿಗ್ನಿಟರೀಸ್, ಅಂದರೆ ಭಾರತದಲ್ಲಿರುವಂಥ ಗಣ್ಯ ವ್ಯಕ್ತಿಗಳಿಗೆ ಯಾವ ರೀತಿಯಲ್ಲಿ ಭದ್ರತಾ ವ್ಯವಸ್ಥೆ ಇದೆ ಅಂತ ನೋಡೋಣ. ಸೊ ಫಸ್ಟ್ ಒನ್, ಆಫಿಷಿಯಲ್ ಪೊಸಿಷನ್, ಅಂದರೆ ಸರ್ಟನ್ ಕ್ಯಾಟಗರೀಸ್ ಆಫ್ ಇಂಡಿವಿಜುವಲ್ಸ್ ಸಚ್ ಆಸ್ ಯೂನಿಯನ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಆರ್ ಪ್ರೊವೈಡೆಡ್ ಪೊಸಿಷನಲ್ ಆರ್ ಸ್ಟ್ಯಾಚ್ಯುಟರಿ ಸೆಕ್ಯೂರಿಟಿ ಪವರ್. ಅಂದರೆ ಇವರಿಗೆ ಒಂದು ಶಾಸನಾತ್ಮಕ ಒಂದು ಭದ್ರತಾ ಒಂದು ವ್ಯವಸ್ಥೆಯನ್ನು ಇವರಿಗೆ ನೀಡಲಾಗತ್ತೆ. ಅಂದರೆ ಇದರಲ್ಲಿ ಯೂನಿಯನ್ ಅಂದರೆ ಕೇಂದ್ರದ ಒಂದು ಮಂತ್ರಿಗಳಾಗಿರ್ಬೋದು, ಹಾಗೆ ಮುಖ್ಯಮಂತ್ರಿಗಳು, ಸುಪ್ರೀಂ ಕೋರ್ಟ್ನ ಮತ್ತು ಹೈಕೋರ್ಟ್ನ ಜಡ್ಜಸ್ಗಳಿಗೆ ಏನು ಮಾಡಲಾಗತ್ತೆ ಅಂತಂದರೆ ಸೊ ಇಲ್ಲಿ ಭದ್ರತೆಯನ್ನು ನೀಡಲಾಗತ್ತೆ. ಸೊ ಇಲ್ಲಿ ಸ್ಟ್ಯಾಚ್ಯುಟರಿ ಅಂತಂದರೆ ಏನದು, ಶಾಸನಾತ್ಮಕ, ಅಂದರೆ ಒಂದು ಲೆಜಿಸ್ಲೇಷನ್ನ ಪಾಸ್ ಮಾಡುವ ಮೂಲಕ ಏನು ಮಾಡಲಾಗುತ್ತೆ ಅಂದರೆ ಇವರಿಗೆ ಯಾವ ರೀತಿ ಭದ್ರತೆ ಇರಬೇಕು ಅಂತ ಹೇಳಿ ಸೊ ಇಲ್ಲಿ ಪ್ರೊವಿಷನ್ನ ಪಾಸ್ ಮಾಡಲಾಗಿರತ್ತೆ. ಥ್ರೆಟ್ ಪರ್ಸೆಪ್ಷನ್, ಅಂದರೆ ಇಲ್ಲಿ ಅಥವಾ ಬೆದರಿಕೆಗಳು ಅಥವಾ ದಾಳಿಗಳು ಯಾವ ಆಧಾರದ ಮೇಲೆ ಇರುತ್ತೆ ಅನ್ನೋದರ ಮೇಲೆ ಏನು ಮಾಡಲಾಗುತ್ತೆ, ಇಲ್ಲಿ ಭದ್ರತೆಯನ್ನು ನೀಡಲಾಗತ್ತೆ. ದ ರೆಸ್ಪಾನ್ಸಿಬಿಲಿಟಿ ಫಾರ್ ಪ್ರೊವೈಡಿಂಗ್ ಸೆಕ್ಯೂರಿಟಿ ಟು ಆ್ಯನ್ ಇಂಡಿವಿಜುವಲ್ ಲೈಸ್ ಪ್ರೈಮರ್ಲಿ ವಿತ್ ದ ಸ್ಟೇಟ್ ಗೌರ್ಮೆಂಟ್ ಆರ್ ಯೂನಿಯನ್ ಟೆರಿಟರಿ ಅಡ್ಮಿನಿಸ್ಟ್ರೇಷನ್. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಭದ್ರತೆಯನ್ನು ನೀಡಬೇಕಾದಂಥ ಒಂದು ಪ್ರಾಥಮಿಕ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂತಂದರೆ ಇಲ್ಲಿ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಾಗಿರುತ್ತೆ. ಹಾಗಿದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿ ಒಂದು ಭದ್ರತೆಯನ್ನು ನೀಡುತ್ತೆ ಅಂತ ನೋಡೋಣ. ದೇರ್ ಈಸ್ ನೋ ಆಫಿಷಿಯಲ್ ನಾಮೆನ್ಕ್ಲೇಚರ್ ಲೈಕ್, ಸೊ ಅಂದರೆ PVIP ಆರ್ VIP ಅಟ್ರಿಬ್ಯೂಟೆಡ್ ಟು ಆ್ಯನ್ ಇಂಡಿವಿಜುವಲ್. ಅಂದರೆ ಇಲ್ಲಿ ಯಾವುದೇ ಒಂದು ವ್ಯಕ್ತಿಗಳನ್ನು ನಾವು PVIP ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್, ಹಾಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳಿ ನಾವು ಇಲ್ಲಿ ಅವರಿಗೆ ಅವರನ್ನು ನಾಮಕರಣ ಮಾಡೋದಿಲ್ಲ. ಇದೇ ಒಂದು ವ್ಯಕ್ತಿಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಥವಾ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳಿ ಸೊ ಅದರ ಬದಲಿಗೆ ಏನು ಮಾಡಲಾಗತ್ತೆ ಅಂತಂದರೆ ಇಲ್ಲಿ ಅವರಿಗೆ ಬೇಸ್ಡ್ ಆನ್ ದ ಗೈಡ್ಲೈನ್ಸ್ ಅಂಡರ್ ದ ಬ್ಲೂ ಬುಕ್ ಆ್ಯಂಡ್ ಯೆಲ್ಲೋ ಬುಕ್ ಆಫ್ ದ ಯೂನಿಯನ್ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್. ಸೊ ಅಂದರೆ ಇಲ್ಲಿ ಯೂನಿಯನ್ ಹೋಮ್ ಮಿನಿಸ್ಟರ್ ಅಫೇರ್ಸ್ ಅವರ ಒಂದು ಈ ಗೈಡ್ಲೈನ್ಸ್ ಅಂದರೆ ಈ ಬ್ಲೂ ಬುಕ್ ಮತ್ತು ಈ ಯೆಲ್ಲೋ ಬುಕ್ಗಳ ಮೇಲೆ ಏನು ಮಾಡಲಾಗತ್ತೆ ಅಂದರೆ ಗೈಡ್ಲೈನ್ಸನ್ನು ಒಳಗೊಂಡಿದೆ.
ಅಂದರೆ ಈ ಬ್ಲೂ ಬುಕ್ ಅಡಿಯಲ್ಲಿ ಯಾರೆಲ್ಲ ಬರ್ತಾರ ಹಾಗೆ ಯೆಲ್ಲೋ ಬುಕ್ ಅಡಿಯಲ್ಲಿ ಯಾರೆಲ್ಲ ಬರ್ತಾರ ಅವರಿಗೆ ನಾವು ಯಾವ ರೀತಿ ಭದ್ರತೆಯನ್ನು ನೀಡಬೇಕಂತ ಹೇಳಿ ಕೆಲವೊಂದಿಷ್ಟು ಮಾರ್ಗದರ್ಶನಗಳನ್ನ ಸೊ ಈ ಒಂದು ಬುಕ್ಗಳು ಹೊಂದಿರುತ್ತೆ. ಸೊ ಇಲ್ಲಿ ಬ್ಲೂ ಬುಕ್ ಅಡಿಯಲ್ಲಿ ಯಾರೆಲ್ಲ ಬರ್ತಾರಂತಂದರೆ ದೇರ್ ಆರ್ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಫಾರ್ ಸೆಕ್ಯೂರಿಟಿ ಆಫ್ ದ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಪ್ರೈಮ್ ಮಿನಿಸ್ಟರ್. ಅಂದರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ಈ ಪ್ರಧಾನಮಂತ್ರಿಯವರಿಗೆ ಸಂಬಂಧಪಟ್ಟಂತೆ ವಿಶೇಷ ಇನ್ಸ್ಟ್ರಕ್ಷನ್, ಅವರ ಭದ್ರತೆಗೆ ಸಂಬಂಧಪಟ್ಟಂತೆ ವಿಶೇಷ ಅಥವಾ ಒಂದು ಇನ್ಸ್ಟ್ರಕ್ಷನನ್ನು ಆ ಒಂದು ಬ್ಲೂ ಬುಕ್ಗಳಲ್ಲಿ ನೀಡಲಾಗಿರುತ್ತೆ. ಹಾಗಿದ್ರೆ ನೆಕ್ಸ್ಟ್ ಯೆಲ್ಲೋ ಬುಕ್ನಲ್ಲಿ ಏನಿರುತ್ತೆ ಅಂತಾರೆ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಫಾರ್ ಅದರ್ ಇಂಡಿವಿಜುವಲ್. ಸೊ ಇವರನ್ನು ಹೊರತುಪಡಿಸಿ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಮತ್ತು ಪ್ರೈಮ್ ಮಿನಿಸ್ಟರ್ ಅವರನ್ನು ಹೊರತುಪಡಿಸಿ ಇತರ ವ್ಯಕ್ತಿಗಳಿಗೆ ಯಾವ ರೀತಿಯಲ್ಲಿ ಭದ್ರತೆಯನ್ನು ನೀಡಬೇಕಂತ ಹೇಳಿ ಅದರಿಗೆ ಸಂಬಂಧಪಟ್ಟಂತೆ ಮಾರ್ಗದರ್ಶನಗಳನ್ನ ಸೊ ಈ ಯೆಲ್ಲೋ ಬುಕ್ ಹೊಂದಿರುತ್ತೆ. ಹಾಗೆ ಡಿಪೆಂಡಿಂಗ್ ಆನ್ ದ ಲೆವೆಲ್ ಆಫ್ ಥ್ರೆಟ್, ಅಂದರೆ ಈ ಥ್ರೆಟ್ ಯಾವ ರೀತಿ ಇದೆ, ಅಂದರೆ ಬೆದರಿಕೆಯ ಸ್ವರೂಪ ಯಾವ ರೀತಿ ಇದೆ ಅನ್ನೋದರ ಆಧಾರದ ಮೇಲೆ ಇಲ್ಲಿ ಭದ್ರತೆಯನ್ನು Z+ ಸೆಕ್ಯೂರಿಟಿ, ಸೊ ಇದು ಹೈಯೆಸ್ಟ್ ಸೆಕ್ಯೂರಿಟಿ Z+ ಅನ್ನುವಂಥದ್ದು. ನೆಕ್ಸ್ಟ್ ಅದರ ನಂತರ Z ಬರುತ್ತೆ, Y+, YS ಕ್ಯಾಟಗರೀಸ್ಗಳಂತ ಬರುತ್ತೆ. ಸೊ ಇಲ್ಲಿ ಪ್ರೈವೇಟ್ ಸಿಟಿಜನ್ಸ್ ಆರ್ ಆಲ್ಸೋ ಅವೇಲ್ ದಿಸ್ ಸೆಕ್ಯೂರಿಟಿ. ಸೊ ಇಲ್ಲಿ ಖಾಸಗಿ ವ್ಯಕ್ತಿಗಳಿಗೂ ಕೂಡ ಏನು ಮಾಡ್ಬೋದು ಅಂತಂದರೆ, ಖಾಸಗಿ ವ್ಯಕ್ತಿಗಳು ಅಂತಂದರೆ ಯಾರು ಇಲ್ಲಿ ಈ ಸಂವಿಧಾನೇತರ ಹುದ್ದೆಗಳಲ್ಲಿರ್ತಾರಲ್ವಾ ಅವ್ರಿಗೂ ಕೂಡ ಏನು ಮಾಡ್ಬೋದು ಅಂತಾರೆ ಸೊ ಈ ರೀತಿಯ ಭದ್ರತೆಯನ್ನು, ಅಂದರೆ Z+Z ಈ ರೀತಿಯ ಒಂದು ಭದ್ರತೆಯನ್ನು ನೀಡ್ಬೋದು. ಬಟ್ ಈ ರೀತಿಯ ಒಂದು ಭದ್ರತೆಯನ್ನು ಪಡೆಯುವಂಥ ಹಿನ್ನೆಲೆಯಲ್ಲಿ ಅವರು ಏನು ಮಾಡಬೇಕಾಗತ್ತೆ ಅಂತಂದರೆ ಸಂಬಂಧಪಟ್ಟವರಿಗೆ ಆ ಒಂದು ಹಣವನ್ನು ನೀಡಬೇಕಾಗತ್ತೆ. ಸೊ ನೀವು ಬಾಲಿವುಡ್ ಆ್ಯಕ್ಟರ್ಗಳನ್ನು ನೋಡೋದಾದರೆ ಅದರಲ್ಲಿ ಸಲ್ಮಾನ್ ಖಾನ್ ಅವರಿಗೆ ಜೀವ ಬೆದರಿಕೆ ಅನ್ನುವಂಥದ್ದು ಇರುತ್ತೆ. ಸೊ ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಸರ್ಕಾರದ ಬಳಿ ಹೋಗಿ ನಮಗೂ ಕೂಡ ಈ ರೀತಿಯ ಒಂದು ಭದ್ರತೆಯ ಅವಶ್ಯಕತೆ ಇದೆ ಅಂತ ಹೇಳಿ ಅವರಿಗೆ ಮನವಿಯನ್ನು ಮಾಡಿಕೊಂಡ್ರೆ ಅವರು ಕೂಡ ಏನು ಮಾಡ್ತಾರೆ, ಇಲ್ಲಿ ಅವರಿಗೆ ಭದ್ರತೆಯನ್ನು ನೀಡ್ತಾರೆ. ನೆಕ್ಸ್ಟ್ ಸೆಕ್ಯೂರಿಟಿ ಕವರ್ ಟು ದ ಪ್ರೈಮ್ ಮಿನಿಸ್ಟರ್. ಸೊ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಅವರಿಗೆ ಯಾವ ರೀತಿ ಭದ್ರತೆಯನ್ನು ನೀಡಲಾಗತ್ತೆ ಅಂತಂದರೆ ಅವರಿಗೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಬರುತ್ತೆ. ಸೊ ಇವರು ಏನು ಮಾಡ್ತಾರೆ ಅಂತಂದರೆ ಪ್ರೈಮ್ ಮಿನಿಸ್ಟರ್ ಅವರಿಗೆ ಭದ್ರತೆಯನ್ನು ನೀಡ್ತಾರೆ. ಸೊ ಇದು ಒಂದು ಆರ್ಮ್ ಫೋರ್ಸ್ ಆಗಿದೆ. ಸೊ ಇವರು ಸೈನಿಕರೇ ಆಗಿರ್ತಾರೆ. ಸೊ ಇದನ್ನು ಯಾವಾಗ ಕ್ರಿಯೇಟ್ ಮಾಡಲಾಗುತ್ತೆ, 1988. ಸೊ ಮ್ಯಾಂಡೇಟೆಡ್ ಟು ಪ್ರೊವೈಡ್ ದ ಪ್ರಾಕ್ಸಿಮೇಟ್ ಸೆಕ್ಯೂರಿಟಿ ಟು ದ ಪ್ರೈಮ್ ಮಿನಿಸ್ಟರ್. ಸೊ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಅವರಿಗೆ ಭದ್ರತೆಯನ್ನು ಒದಗಿಸುವಂಥದ್ದು ಇವರಿಗೆ ಕಡ್ಡಾಯವಾಗಿರುತ್ತೆ. ಎಸ್. ಸೊ ಇಲ್ಲಿ ಬೋತ್ ಸರ್ವಿಂಗ್ ಆ್ಯಂಡ್ ಫಾರ್ಮರ್, ಸೊ ಅಂದರೆ ಹಾಲಿ ಮತ್ತು ಮಾಜಿ ಒಂದು ಪ್ರಧಾನಮಂತ್ರಿಗಳಿಗೆ ಭದ್ರತೆಯನ್ನು ಒದಗಿಸುವುದು ಕೂಡ ಸೊ ಇವರ ಕರ್ತವ್ಯವಾಗಿರುತ್ತೆ. ಹಾಗೆ ಏನು ಈ ಸರ್ವಿಂಗ್ ಮತ್ತು ಈ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಅವರ ತಕ್ಷಣದ ಒಂದು ಕುಟುಂಬ ಸದಸ್ಯರು ಬರ್ತಾರಲ್ವ ಅವ್ರಿಗೂ ಕೂಡ ಏನು ಮಾಡುತ್ತೆ ಅಂತಂದರೆ ಈ SPG ಪ್ರೊಟೆಕ್ಷನ್ನ ನೀಡುತ್ತೆ. ಯಾವೆಲ್ಲ ಒಂದು ಸಂದರ್ಭದಲ್ಲಿ ಇವರಿಗೆ ಪ್ರೊಟೆಕ್ಷನ್ನ ನೀಡಬೇಕಾಗತ್ತೆ ಅಂತಂದರೆ ಅವರು ಜರ್ನಿಯನ್ನು ಮಾಡ್ತಾಯಿದ್ರೆ ಬೈ ರೋಡ್ ಆಗಿರ್ಬೋದು ಅಥವಾ ಟ್ರೈನ್ಗಳ ಮೂಲಕ ಅಥವಾ ವಿಮಾನಗಳ ಮೂಲಕ ಏನಾದರೂ ಅವರು ಟ್ರಾವೆಲನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಫಂಕ್ಷನ್ ಅಟೆಂಡನ್ನು ಮಾಡಿರುವಂಥ ಸಂದರ್ಭದಲ್ಲಿ ಅವರು ಇವರಿಗೆ ಭದ್ರತೆಯನ್ನು ನೀಡ್ತಾರೆ. ಹಾಗೆ ರೆಸ್ಪಾನ್ಸಿಬಿಲಿಟಿ ಆಫ್ ಅದರ್ ಅಥಾರಿಟೀಸ್, ಹಾಗಿದ್ದರೆ ಇತರ ಒಂದು ಅಧಿಕಾರಿಗಳ ಒಂದು ಅಂದರೆ ಭದ್ರತೆಗೆ ಸಂಬಂಧಪಟ್ಟಂತೆ ಮತ್ತು ಬೇರೆಲ್ಲ ಒಂದು ಅಧಿಕಾರಿಗಳ ಕರ್ತವ್ಯಗಳು ಏನಂತ ನೋಡೋಣ. ಸೊ ಆಲ್ದೋ ಇಟ್ ಇಸ್ ದ SP that takes the final call on how the PM security is be arranged. ಸೊ ಅಂದರೆ ಇಲ್ಲಿ ಈ ಪ್ರೈಮ್ ಮಿನಿಸ್ಟರ್ ಅವರ ಭದ್ರತೆ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ಅಂತಿಮವಾಗಿ ನಿರ್ಧಾರ ಯಾರು ಮಾಡ್ತಾರೆ, ಇಲ್ಲಿ SPG ಅಂತಂದರೆ ಸ್ಪೆಷಲ್ ಕಮಾಂಡೋ ಇವರ ಪ್ರೊಡಕ್ಷನ್ ಗ್ರೂಪ್ ಅವರು ಕೂಡ ಮಾಡಿದ್ರು ಕೂಡ. ಸೊ ಇಲ್ಲಿ ಅದರ್ ಸ್ಟೇಕ್ ಹೋಲ್ಡರ್ಸ್ ಕುಡ್ ಬಿ ಇನ್ವಾಲ್ವ್ಡ್ ಇನ್ ದ ಎನ್ಶೂರಿಂಗ್ ದಿ ಸೆಕ್ಯೂರಿಟಿ ಆಫ್ ಪ್ರೈಮ್ ಮಿನಿಸ್ಟರ್. ಸೊ ಇವರಲ್ಲದೆ ಅಂದರೆ ಈ SPGಗಳಲ್ಲೂ ಕೂಡ ಇತರರು ಕೂಡ ಏನು ಮಾಡ್ತಾರೆ ಅಂತಂದರೆ ಈ ಪ್ರೈಮ್ ಮಿನಿಸ್ಟರ್ ಅವರ ಒಂದು ಭದ್ರತೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ವೆನ್ ದ ಪ್ರೈಮ್ ಮಿನಿಸ್ಟರ್ ಈಸ್ ಟ್ರಾವೆಲಿಂಗ್ ಟು ಎನಿ ಸ್ಟೇಟ್. ಸೊ ಇನ್ ಕೇಸ್ ಏನಾದರೂ PM ಅವರು ಯಾವುದೇ ಒಂದು ರಾಜ್ಯಕ್ಕೆ ಬಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಕರ್ನಾಟಕಕ್ಕೆ ಬಂದರೆ ಅಂತ ಅನ್ಕೊಳ್ಳೋಣ. ಎಸ್. ಸೊ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್ ಪೊಲೀಸ್. ಸೊ ಇಲ್ಲಿ ಕರ್ನಾಟಕ ರಾಜ್ಯದ ಪೊಲೀಸರ ಜವಾಬ್ದಾರಿ ಆಗಿರುತ್ತೆ. ಅವರ ಒಂದು ಒಟ್ಟಾರೆ ಒಂದು ಭದ್ರತೆಯ ಒಂದು ಜವಾಬ್ದಾರಿ ಪೊಲೀಸರ ಕರ್ತವ್ಯವಾಗಿರುತ್ತೆ. ಎಸ್. ಹಾಗೆ ದೇ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್. ಸೊ ಅಂದರೆ ಮೇಲೆ ಅಂದರೆ ಅಂದರೆ ಇಲ್ಲಿ ಏನು ಮಾಡಬೇಕಾಗತ್ತೆ ಅಂತ ಪೊಲೀಸರು ಗೌಪ್ಯತೆಯನ್ನು ಅಂದರೆ ಇಂಟೆಲಿಜೆನ್ಸ್ ಅಂದರೆ ಗೂಢಚಾರಿಕೆಯನ್ನು ಮಾಡಬೇಕಾಗತ್ತೆ. ಏನಾದರೂ ಇನ್ ಕೇಸ್ ಏನಾದರೂ ಅಲ್ಲಿ ಸಂಭಾವ್ಯ ಅಪಾಯಗಳಾಗುವಂಥ ಹಿನ್ನೆಲೆಯಲ್ಲಿ ಹಾಗೆ ಅವರ ಹೋಗುವಂಥ ಮಾರ್ಗಗಳನ್ನು
ಕ್ಲಿಯರ್ ಮಾಡುವಂಥ ಕೆಲಸ ಸೊ ಈ ಒಂದು ಪೊಲೀಸ್ ಇಲಾಖೆದ್ದಾಗಿರುತ್ತೆ. ನೆಕ್ಸ್ಟ್ ಟಾಪಿಕ್ IT ಡಿಸ್ಟ್ರಪ್ಷನ್ ಆ್ಯಂಡ್ ಇಂಪ್ಯಾಕ್ಟ್ ಆನ್ ಕ್ರಿಟಿಕಲ್ ಸರ್ವಿಸ್. ಸೊ ಇತ್ತೀಚೆಗೆ ಏನಾಗಿತ್ತು ಅಂತಂದರೆ ಇಲ್ಲಿ ಮೈಕ್ರೋಸಾಫ್ಟ್ ಕ್ರೌಡ್ ಸ್ಟ್ರೈಕ್ ಔಟೇಜ್ ಕಾಸ್ ದಿ ವರ್ಲ್ಡ್ ವೈಡ್ IT ಡಿಸ್ಟ್ರಪ್ಷನ್. ಸೊ ಇಲ್ಲಿ ಮೈಕ್ರೋಸಾಫ್ಟ್ನಲ್ಲಿ ಆದಂಥ ಒಂದಿಷ್ಟು ಅಡಚಣೆಗಳಿಂದಾಗಿ ಅದು IT ಒಂದು ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮವನ್ನು ಬೀರಿತ್ತು. ಸೊ ಔಟೇಜ್ ವಾಸ್ ಕಾಸ್ಡ್ ಬೈ ಲಾಜಿಕ್ ಎರರ್ ಇನ್ ದ ಸೆನ್ಸಾರ್ ಕಾನ್ಫಿಗರೇಷನ್ ಅಪ್ಡೇಟ್ ಫಾರ್ ಮೈಕ್ರೋಸಾಫ್ಟ್ ವಿಂಡೋಸ್ ಸಿಸ್ಟಮ್. ಸೊ ಅಂದರೆ ಇಲ್ಲಿ ಮೈಕ್ರೋಸಾಫ್ಟ್ ವಿಂಡೋಸ್ ಇದನ್ನು ಅಪ್ಡೇಟ್ ಮಾಡುವಂಥ ಸಂದರ್ಭದಲ್ಲಿ ಸೊ ಇಲ್ಲಿ ಲಾಜಿಕಲ್ ಎರರ್ ಆಗಿ ಏನಾಗಿತ್ತು ಅಂತಂದರೆ ಇಲ್ಲಿ ಹಲವಾರು ಒಂದು ವಲಯಗಳ ಮೇಲೆ ಅದು ಪರಿಣಾಮವನ್ನು ಬೀರಿತು. ಸೊ ಇಲ್ಲಿ ಮೇಜರ್ ಆಗಿ ಹೆಲ್ತ್ ಕೇರ್ ಮತ್ತು ಬ್ಯಾಂಕಿಂಗ್ ವಲಯಗಳ ಮೇಲೆ ಇದು ಪರಿಣಾಮವನ್ನು ಬೀರಿತು. ಸೊ ಇಲ್ಲಿ RBI ಅವರು ಅಂದರೆ ಈ ಮೈಕ್ರೋಸಾಫ್ಟ್ನಲ್ಲಿ ಆದಂಥ ಒಂದಿಷ್ಟು ಲೋಪದೋಷಗಳಿಂದ ಅದು ಯಾವ ರೀತಿ ಪರಿಣಾಮವನ್ನು ಬೀರಿದೆ ಅಂತ ಹೇಳಿ RBI ಅವರು ಏನು ಮಾಡ್ತಾರೆ, ಇಲ್ಲಿ ಒಂದು ಮೌಲ್ಯಮಾಪನವನ್ನು ಮಾಡ್ತಾರೆ. ಸೊ ಈ ಮೌಲ್ಯಮಾಪನ ಮಾಡಿದಾಗ ಗೊತ್ತಾಗತ್ತೆ ಸೊ ಈ ಒಂದು ಮೈಕ್ರೋಸಾಫ್ಟ್ ಕ್ರೌಡ್ ಸ್ಟ್ರೈಕ್ನಿಂದ ಸುಮಾರು 10 ಬ್ಯಾಂಕ್ಗಳು ಮತ್ತು ಈ ನಾನ್ ಫೈನಾನ್ಷಿಯಲ್ ಬ್ಯಾಂಕಿಂಗ್ ಕಂಪ್ನಿಗಳ ಮೇಲೆ ಇದು ಪರಿಣಾಮವನ್ನು ಬೀರಿದೆ ಅಂತ ಹೇಳಿ. ಹಾಗೆ ಇದು IT ಸೆಕ್ಟರ್ ಮೇಲೂ ಕೂಡ ಇಲ್ಲಿ ಪರಿಣಾಮವನ್ನು ಬೀರಿದೆ. ಸೊ ಇಲ್ಲಿ ಬ್ಯಾಂಕ್ಗಳ ಒಂದು ಕಾರ್ಯನಿರ್ವಹಣೆ ಅಂಥದ್ದು ಫ್ರೀಜ್ ಆಗುತ್ತೆ, ಅಂದರೆ ನಿಂತು ಹೋಗುತ್ತೆ. ಹಾಗೆ ಹಲವಾರು ಆ್ಯಕ್ಟಿವಿಟಿಗಳು ಅಂತಂದರೆ ಈ ಮೈಕ್ರೋಸಾಫ್ಟ್ ಬೇಸ್ ಇರುವಂಥ ಕಂಪ್ನಿಗಳು ತಮ್ಮ ಕಾರ್ಯವನ್ನು ಸ್ಥಗಿತವನ್ನು ಮಾಡುತ್ತೆ. ಹಾಗೆ ಇದು ಆರೋಗ್ಯ ವಲಯದ ಮೇಲೆ ಟೆಲಿಮೆಡಿಸಿನ್ ಸರ್ವಿಸ್ ಅಂದರೆ ಆನ್ಲೈನ್ ಮುಖಾಂತರ ಯಾರು ಇಲ್ಲಿ ತಮ್ಮ ವೈದ್ಯಕೀಯ ಸೇವೆಗಳನ್ನು ಪಡೆಯುವವರ ಮೇಲೆ ಕೂಡ ಇದರ ಪರಿಣಾಮವನ್ನು ಬೀರುತ್ತೆ. ಹಾಗೆ ಇಲ್ಲಿ ಇನ್ಅಕ್ಸೆಸಿಬಲ್ ಡಿಜಿಟಲ್ ಹೆಲ್ತ್ ರೆಕಾರ್ಡ್ ಅಂದರೆ ಇಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ರೆಕಾರ್ಡ್ಗಳನ್ನು ಆನ್ಲೈನಲ್ಲಿ ಡಾಕ್ಯುಮೆಂಟೇಷನ್ ಮಾಡೋರು ಕೂಡ ಇದು ಪರಿಣಾಮವನ್ನು ಬೀರಿದೆ. ಸೊ ಇಲ್ಲಿ 2017ರಲ್ಲಿ WannaCry ransomware ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಒಂದು ರೋಗಿಗಳ ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಸೊ ಇಲ್ಲಿ ಸುಮಾರು ಅಂದರೆ ಯು ಕೆ ಹಾಸ್ಪಿಟಲಲ್ಲಿ ಸುಮಾರು 19,000 ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಕ್ಯಾನ್ಸಲ್ ಆಗಿತ್ತು. ಇನ್ನು ಇದು ಸರ್ಕಾರ ಮತ್ತು ಭದ್ರತೆ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತಂದರೆ ಈ ರೀತಿಯ ಒಂದು ಇನ್ಸಿಡೆಂಟ್ ಅಂತಾರೆ. ಸೊ 2020ರಲ್ಲಿ ಸೈಬರ್ ಸೆಕ್ಯೂರಿಟಿ ಬ್ರೀಚ್ ಆಟ್ ಕೂಡಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಫ್ NPCIL. ಸೊ 2020ರಲ್ಲಿ ಏನಾಗಿತ್ತು ಅಂದರೆ ಸೈಬರ್ ಬ್ರೀಚ್ ಆಗುತ್ತೆ, ಅಂದರೆ ಸೈಬರ್ ದಾಳಿ ಕೂಡ ಆಗುತ್ತೆ ಈ ಒಂದು ನ್ಯೂಕ್ಲಿಯರ್ ಅಂದರೆ ಈ ಕೂಡಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮೇಲೆ. ಸೊ ವಲ್ನರಬಿಲಿಟಿ ಆಫ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಇಂಡಿಯಾ ಅಂದರೆ ಸೊ ಇಲ್ಲಿ ಭಾರತೀಯ ಒಂದು ಡಿಜಿಟಲ್ ಮೂಲಸೌಕರ್ಯಗಳು ಒಂದು ದೌರ್ಬಲ್ಯತೆಯನ್ನು ನೋಡೋದಾದರೆ ಸೊ ಇಂಪೋರ್ಟ್ ಡಿಪೆಂಡೆನ್ಸ್ ಅಂದರೆ ನಾವು ಹೆಚ್ಚಾಗಿ ಈ ಇನ್ಫ್ರಾಸ್ಟ್ರಕ್ಚರನ್ನು ಅಂದರೆ ಸಾಫ್ಟ್ವೇರ್ ಆಗಿರ್ಬೋದು ಅಥವಾ ಹಾರ್ಡ್ವೇರ್ಗಳನ್ನ ಏನು ಮಾಡ್ತೀವಿ ಅಂತಂದರೆ ಇಂಪೋರ್ಟನ್ನು ಅಥವಾ ಆಮದನ್ನು ಮಾಡ್ಕೊಳ್ತೀವಿ. ಸೊ ಹೀಗಾಗಿ ಇವು ಕೂಡ ಇಲ್ಲಿ ಒಂದು ಸೈಬರ್ ದಾಳಿಗೆ ಗುರಿಯಾಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಲೋ ಡಿಜಿಟಲ್ ಲಿಟ್ರಸಿ, ಓನ್ಲಿ 38% ಆಫ್ ದ ಹೌಸ್ ಹೋಲ್ಡ್ ಇನ್ ಇಂಡಿಯಾ ಆರ್ ಡಿಜಿಟಲ್ ಲಿಟ್ರಸಿ. ಅಂದರೆ ನಾವು ಇಂಟರ್ನೆಟನ್ನು ಯಾವ ರೀತಿ ಬಳಸಬೇಕು ಅಥವಾ ಯಾವ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅನ್ನುವಂಥದ್ರ ಕುರಿತು ಅಂದರೆ ಒಟ್ಟಾರೆ ಈ ಡಿಜಿಟಲ್ ಸಾಕ್ಷರತೆ ಅನ್ನುವಂಥದ್ದು ಭಾರತದಲ್ಲಿ ತುಂಬ ಕಡಿಮೆ ಇದೆ. ಸೊ ಹೀಗಾಗಿ ಇನ್ ಕೇಸ್ ಏನಾದರೂ ಮಾಲ್ವೇರ್ಗಳು ಏನಾದರೂ ಆಕ್ಸೆಸ್ ಅಂದರೆ ನಿಮ್ಮ ಮೊಬೈಲ್ಗೆ ದಾಳಿ ಆಗುವಂಥ ಮುನ್ಸೂಚನೆ ಅಥವಾ ಅದರ ಅರಿವು ಕೆಲವೇ ಜನರಿಗೆ ಇರುತ್ತೆ. ಎಸ್, ಸೊ ಸರ್ಕಾರ ಏನೆಲ್ಲ ಒಂದು ಕ್ರಮಗಳನ್ನ ಕೈಗೊಂಡಿದೆ ಅಂತ ನೋಡೋಣ. ಸೊ ಫಸ್ಟ್ ಒನ್, ನ್ಯಾಷನಲ್ ಲೆವೆಲ್ ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಸೆಂಟರ್ ಅಂತ ಸ್ಥಾಪನೆಯನ್ನು ಮಾಡಿದೆ. ಹಾಗೆ ಡಿಫೆನ್ಸ್ ಸೈಬರ್ ಏಜೆನ್ಸಿ ಸರ್ಟಿನ್ ಅಂತ ಹಲವಾರು ಒಂದು ಇನಿಷಿಯೇಟಿವ್ನ ಕೈಗೊಂಡಿದೆ. ಹಾಗೆ ಕಾನೂನಾತ್ಮಕವಾಗಿ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ 2023, ಸೊ ಇದರಲ್ಲಿ ನಿಮ್ಮ ವೈಯಕ್ತಿಕ ಡೇಟಾವನ್ನು ರಕ್ಷಣೆಯನ್ನು ಮಾಡಲಾಗತ್ತೆ. ಹಾಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ IT ಆ್ಯಕ್ಟ್ 2002ನ ಕೂಡ ಪಾಸನ್ನು ಮಾಡಲಾಗಿದೆ. ಹಾಗೆ ನೀತಿಗಳಿಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಪಾಲಿಸಿ 2013ರಲ್ಲಿ ಈ ಒಂದು ಪಾಲಿಸಿಯನ್ನು ಕೈಗೊಳ್ಳಲಾಗತ್ತೆ. ಸೊ ನೆಕ್ಸ್ಟ್ ಒನ್, ಅರ್ಬನ್ ನಕ್ಸಲಿಸಮ್ ಅಂದರೆ ಅರ್ಬನ್ ನಕ್ಸಲರು ಅಂತ ಅಂದರೆ ನಗರ ಒಂದು ನಕ್ಸಲರು. ಸೊ ಏನಕ್ಕೆ ಈ ಟಾಪಿಕ್ ಸುದ್ದಿಯಲ್ಲಿದೆ ಅಂತಂದರೆ ಇತ್ತೀಚೆಗೆ ದ ಸ್ಟೇಟ್ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ ಇಂಟ್ರೊಡ್ಯೂಸ್ ದ ಮಹಾರಾಷ್ಟ್ರ ಸ್ಪೆಷಲ್ ಪಬ್ಲಿಕ್ ಸೆಕ್ಯೂರಿಟಿ ಬಿಲ್ 2024. ಸೊ ಇಲ್ಲಿ ಮಹಾರಾಷ್ಟ್ರ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಸೊ ಈ ನಕ್ಸಲಿಸಮನ್ನು ಕೌಂಟರನ್ನು ಮಾಡಲಿಕ್ಕೆ ಒಂದು ಬಿಲ್ಲನ್ನು ಪಾಸ್ ಮಾಡುತ್ತೆ. ಸೊ ಇದರ ಒಂದು ಉದ್ದೇಶ ಏನಂತಂದರೆ ಕರ್ಬಿಂಗ್ ದಿ ಇನ್ಕ್ರೀಜಿಂಗ್ ಆಫ್ ನಕ್ಸಲಿಸಮ್ ಇನ್ ಅರ್ಬನ್ ಏರಿಯಾ ಅಂದರೆ ನಗರಗಳಲ್ಲಿ ಹೆಚ್ಚಾಗ್ತಾ ಇರುವಂಥ ನಕ್ಸಲಿಸಮ್ ಆ್ಯಕ್ಟಿವಿಟಿಗಳನ್ನು
ತಡೆಗಟ್ಟುವಂಥ ಉದ್ದೇಶವನ್ನು ಈ ಒಂದು ಮಸೂದೆ ಹೊಂದಿದೆ. ಸೊ ಈ ಒಂದು ಮಸೂದೆಯಲ್ಲಿ ಏನೆಲ್ಲ ಒಂದು ಪ್ರಾವಿಷನ್ಸ್ಗಳಿವೆ ಅಂತ ನೋಡೋಣ. ಸೊ ಫಸ್ಟ್ ಒನ್, ಟಾರ್ಗೆಟ್ಸ್ ಅ ವೈಡ್ ರೇಂಜ್ ಆಫ್ ಆ್ಯಕ್ಷನ್ ಬೈ ಸಸ್ಪೆಕ್ಟ್ ಇನ್ಕ್ಲೂಡಿಂಗ್ ದಿ ಎನ್ಕರೇಜಿಂಗ್ ಆಫ್ ಪ್ರೀಚಿಂಗ್ ಡಿಸ್ಒಬಿಡಿಯನ್ಸ್ ಆಫ್ ದ ಲಾ. ಸೊ ಇಲ್ಲಿ ಯಾರು ಈ ಒಂದು ಕಾನೂನನ್ನ ಇಲ್ಲಿ ಫಾಲೋ ಮಾಡೋದಿಲ್ಲ ಅವರನ್ನು ಗುರಿಯಾಗಿಸಿಕೊಳ್ಳಲಾಗುತ್ತೆ. ಹಾಗೆ ಇಲ್ಲಿ ಡಿಕ್ಲೇರಿಂಗ್ ಆರ್ಗನೈಸೇಷನ್ ಅನ್ಲಾಫುಲ್. ಸೊ ಆ ಒಂದು ಸಂಘಟನೆಗಳನ್ನ ಇಲ್ಲಿ ಕಾನೂನು ಬಾಹಿರ ಸಂಘಟನೆ ಅಂತ ಹೇಳಿ ಈ ಒಂದು ಕಾಯ್ದೆಯಲ್ಲಿ ಘೋಷಣೆನ ಮಾಡಲಾಗುತ್ತೆ. ಸೊ ಪ್ರಸ್ತುತ ಇದೇ ರೀತಿಯ ಒಂದು ಅಂದರೆ ಯಾವುದೇ ಒಂದು ಸಂಘಟನೆ ನಾವು ಅನ್ಲಾಫುಲ್ ಅಥವಾ ಕಾನೂನು ಬಾಹಿರ ಅಂತ ಹೇಳಿ ಮಾಡುವಂಥ ಒಂದು ಪ್ರೊವಿಷನ್ ಎಲ್ಲಿದೆ ಅಂತಂದರೆ ಇಲ್ಲಿ UAPA ಆ್ಯಕ್ಟ್ 1967 ಅಡಿಯಲ್ಲಿ ಬರುತ್ತೆ. ಹಾಗಿದ್ರೆ ಇಲ್ಲಿ ಅರ್ಬನ್ ನಕ್ಸಲಿಸಮ್ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಕ್ಸಲಿಸಮ್ಗೆ ನಾವು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಂತ ಕೂಡ ಕರಿತೀವಿ. ಸೊ ಇಟ್ ರೆಫರ್ಸ್ ಟು ಅನ್ ಎಕ್ಸ್ಟ್ರೀಮಿಸ್ಟ್ ಐಡಿಯಾಲಜಿ. ಸೊ ಇಲ್ಲಿ ಎಕ್ಸ್ಟ್ರೀಮಿಸ್ಟ್ ಐಡಿಯಾಲಜಿ ಅಂತಂದರೆ ಕಮ್ಯುನಿಸ್ಟ್ ಸಿದ್ಧಾಂತ. ಓಕೆ, ಸೊ ಈ ಕಮ್ಯುನಿಸ್ಟ್ ಸಿದ್ಧಾಂತ ಯಾವ ರೀತಿ ಇರುತ್ತೆ ಅಂತಂದರೆ ಇದರ ಒಂದು ಸಿದ್ಧಾಂತ, ಇಟ್ ಡಸ್ ನಾಟ್ ಬಿಲೀವ್ ಇನ್ ಡೆಮೋಕ್ರಸಿ. ಅಂದರೆ ಇದು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆನ ಹೊಂದಿರೋದಿಲ್ಲ. ಅಂದರೆ ಜನರಿಂದ ಚುನಾಯಿತರಾದಂಥ ಅಥವಾ ಈ ಚುನಾಯಿತ ಸರ್ಕಾರದ ಮೇಲೆ ಇದು ನಂಬಿಕೆಯನ್ನು ಇಟ್ಕೊಂಡಿರೋದಿಲ್ಲ. ಹಾಗೆ ಆ್ಯಂಡ್ ಡೆಮೋಕ್ರೆಟಿಕ್ ಪ್ರೊಸೆಸ್ ಅಂದರೆ ಚುನಾವಣಾ ಒಂದು ಪ್ರಕ್ರಿಯೆಗಳ ಮೇಲೂ ಕೂಡ, ಅಂದರೆ ಈ ಚುನಾವಣೆಗಳಾಗಿರ್ಬೋದು ಅಥವಾ ಮತದಾನ ಆಗಿರ್ಬೋದು ಅಥವಾ ಚುನಾವಣೆಗಳ ಮೂಲಕ ವ್ಯಕ್ತಿಗಳನ್ನ ಆಯ್ಕೆಯನ್ನು ಮಾಡುವಂಥದ್ದಾಗಿರ್ಬೋದು, ಇದರ ಮೇಲೆ ಅವರಿಗೆ ನಂಬಿಕೆನೇ ಇರೋದಿಲ್ಲ. ಬದಲಿಗೆ ಅವ್ರು ಏನು ಮಾಡ್ತಾರೆ ಅಂದರೆ ಎಲೆಕ್ಟೆಡ್ ಆಗಿರುವಂಥ ಗೌರ್ಮೆಂಟ್ಗಳನ್ನು ಸೊ ಇಲ್ಲಿ ಒಂದು ಹೋರಾಟಗಳ ಮೂಲಕ ಆ ಒಂದು ಸರ್ಕಾರಗಳನ್ನು ಕೆಳಗಿಳಿಸುವಂಥ ಒಂದು ಸಿದ್ಧಾಂತದ ಮೇಲೆ ಇದು ನಂಬಿಕೆಯನ್ನು ಇಟ್ಟಿರುತ್ತೆ. ಸೊ ಇದು ಭಾರತದಲ್ಲಿ ಯಾವಾಗ ಆರಂಭವಾಗತ್ತೆ ಅಂತಂದರೆ ಸೊ ಇದು 19 ಅಂದರೆ ನಕ್ಸಲಿಸಮ್ ಅನ್ನುವಂಥದ್ದು 1967ರಲ್ಲಿ ಈ ಪಶ್ಚಿಮ ಬಂಗಾಳದ ನಕ್ಸಲ್ ಬಾರಿ ಅನ್ನುವಂಥ ಪ್ರದೇಶದಲ್ಲಿ ಇದೇನಾಗುತ್ತೆ ಉಗಮವಾಗುತ್ತೆ. ಸೊ ಹೀಗಾಗಿ ಈ ನಕ್ಸಲ್ ಬಾರಿಯಿಂದ ಇದೇನಾಗಿದೆ ಅಂತಂದರೆ ಇವಾಗ ನಕ್ಸಲಿಸಮ್ ಅನ್ನುವಂಥ ಹೆಸರು ಪಡ್ಕೊಂಡಿದೆ. ಎಸ್, ಆಲ್ದೋ ದರ್ ಇಸ್ ಅ ನೋ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಆಫ್ ಅರ್ಬನ್ ನಕ್ಸಲಿಸಮ್. ಸೊ ಅಂದರೆ ಈ ಅರ್ಬನ್ ನಕ್ಸಲಿಸಮ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ನಿರ್ದಿಷ್ಟವಾದ ಡೆಫಿನೇಷನ್ ಇಲ್ಲದೇ ಇದ್ದರೂ ಕೂಡ ನಾವು ಸಾಮಾನ್ಯವಾಗಿ ಇದನ್ನು ಯಾವ ರೀತಿ ಬಳಸ್ತೀವಿ ಅಂತಂದರೆ generally refers to the presence of and activities carried out by Naxalites or the CPI or Maoist in urban areas. ಅಂದರೆ ಈ ನಗರ ಪ್ರದೇಶಗಳಲ್ಲಿ ಈ ನಕ್ಸಲರಾಗಿರ್ಬೋದು ಅಥವಾ ಈ ಕಮ್ಯುನಿಸ್ಟರು ಏನು ಅಂತಂದರೆ ಈ ಒಂದು ಪ್ರದೇಶಗಳಲ್ಲಿ ಕೈಗೊಳ್ಳುವಂಥ ಆಕ್ಟಿವಿಟಿಗಳನ್ನ ನಾವೇನಂತ ಕರಿತೀವಿ ಇಲ್ಲಿ ಅರ್ಬನ್ ನಕ್ಸಲಿಸಮ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಟಾಪಿಕ್, ಸಬೆಕ್ಸ್ ಟು ನ್ಯೂ ಎಕ್ಸ್ಪ್ಲೋಸಿವ್ ಫಾರ್ಮುಲೇಷನ್. ಅಂದರೆ ಈ ಸೆಬೆಕ್ಸ್ ಅನ್ನುವಂಥದ್ದು ಒಂದು ಎಕ್ಸ್ಪ್ಲೋಸಿವ್ ಆಗಿದೆ, ಅಂದರೆ ಒಂದು ಸ್ಫೋಟಕ, ಅಂದರೆ ಬಾಂಬ್ ಅಂತ ಕರಿತೀವಲ್ವಾ, ಸೊ ಅದಾಗಿದೆ. ಸೊ ಇದನ್ನು ಇಂಡಿಯನ್ ನೇವಿಯವರು ಡೆವಲಪನ್ನು ಮಾಡಿದ್ದಾರೆ. ಸೊ ಇದು ಏನಂತಂದರೆ ಮೋಸ್ಟ್ ಪೊಟೆನ್ಷಿಯಲ್ ನಾನ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಸಿವ್ ಗ್ಲೋಬಲಿ. ಸೊ ಇಲ್ಲಿ ನಾನ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಸಿವ್ ಅಂತಂದರೆ ಸೊ ಇದರಲ್ಲಿ ಯಾವುದೇ ರೀತಿಯ ಒಂದು ಪರಮಾಣುಗಳನ್ನು ಬಳಸುವುದಿಲ್ಲ. ಎಸ್, ಸೊ ಇಲ್ಲಿ ಇನ್ನೊಂದು ರೀತಿ ಬರುತ್ತೆ ಅಬೌಟ್ ಸೆಬೆಕ್ಸ್ 2 ಸಿಟ್ಬೆಕ್ಸ್ 1 ಸಿಮೆಕ್ಸ್ 4 ಅಂತ ಹೇಳಿ. ಸೊ ಇಲ್ಲಿ ಸೆಬೆಕ್ಸ್ 2 ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದೇನಂತಂದರೆ 2.01 ಟೈಮ್ಸ್ ದಿ ಲಿಥಲಿ ಆಫ್ ಸ್ಟ್ಯಾಂಡರ್ಡ್ TNT. ಅಂದರೆ ಈ TNTಕ್ಕಿಂತ 2 ಪಟ್ಟು ಏನಿದೆ ಅಂತಂದರೆ ಇದು ಪರಿಣಾಮಕಾರಿಯಾಗಿದೆ. ಸೊ ಇಲ್ಲಿ TNT ಅಂತಂದರೆ ಟ್ರೈ ನೈಟ್ರೋ ಟಾಲ್ಯುಯೆನ್ಸ್ ಅಂತ ಹೇಳಿ. ಸೊ ಇದೇನಂತಂದರೆ ಈಸ್ ಆನ್ ಎಕ್ಸ್ಪ್ಲೋಸಿವ್, ಅಂದರೆ ಇದು ಒಂದು ಸ್ಫೋಟಕ ಆಗಿದೆ. ಯೂಸ್ಡ್ ಇನ್ ಮಿಲಿಟರಿ ಶೆಲ್, ಅಂದರೆ ಇದನ್ನು ಮಿಲಿಟರಿ ಶೆಲ್ಗಳಲ್ಲಿ ಬಳಕೆನ ಮಾಡಲಾಗುತ್ತೆ. ಹಾಗೆ ಅದರೊಟ್ಟಿಗೆ ಬಾಂಬ್ ಮತ್ತು ಈ ಗ್ರೆನೇಡ್ಗಳಲ್ಲಿ ಈ ಟ್ರೈ ನೈಟ್ರೋ ಟಾಲ್ಯುಯೆನ್ಸ್ನ ಬಳಕೆನ ಮಾಡಿಕೊಳ್ಳಲಾಗತ್ತೆ. ಹಾಗೆ ನೆಕ್ಸ್ಟ್ ಇಲ್ಲಿ ಕನ್ವೆನ್ಷನಲ್ ಎಕ್ಸ್ಪ್ಲೋಸಿವ್ ಅಂದರೆ ಸೊ ಇಲ್ಲಿ ಡೆಂಟೆಕ್ಸ್ ಮತ್ತು ಈ ಟೋರ್ಪೆಕ್ಸ್ ಅನ್ನುವಂಥದ್ದನ್ನು ಜನರಲಿ ಇದನ್ನು ಕನ್ವೆನ್ಷನಲ್ ವಾರ್ ಹೆಡ್ ಅಂದರೆ ಈ ಪರಮಾಣು ಸಿಡಿತಲೆಗಳಂತ ಬರುತ್ತೆ, ಅವುಗಳಲ್ಲಿ ಇವುಗಳನ್ನ ಬಳಸಿಕೊಳ್ಳಲಾಗತ್ತೆ. ಸೊ ನೆಕ್ಸ್ಟ್ ಒನ್ ಸಿಟ್ಬೆಕ್ಸ್ ಅಂತ ಬರುತ್ತೆ. ಸೊ ಇವುಗಳನ್ನ ನಾವು ಎಲ್ಲಿ ಬಳಸ್ತೀವಿ ಅಂತಂದರೆ ಟಾರ್ಗೆಟ್ ಎನಿಮಿ ಬಂಕರ್ಸ್. ಸೊ ಬಂಕರ್ಗಳನ್ನ ಟಾರ್ಗೆಟ್ ಮಾಡಲಿಕ್ಕೆ, ಹಾಗೆ ಇಲ್ಲಿ ಟನಲ್ಗಳನ್ನ ಅಂದರೆ ಮಾರ್ಗಗಳನ್ನ, ಹಾಗೆ ಹಲವಾರು ಫೋರ್ಟಿಫೈಡ್ ಪೊಸಿಷನ್ಗಳನ್ನ ಅಂದರೆ ಏನು ಅಡಗುದಾನಗಳನ್ನ ಇಲ್ಲಿ ಟಾರ್ಗೆಟನ್ನು ಮಾಡುವಂಥ ಸಂದರ್ಭಗಳಲ್ಲಿ ಇವುಗಳನ್ನ ಬಳಸಿಕೊಳ್ಳಲಾಗತ್ತೆ. ಸಿಮೆಕ್ಸ್ 4 ಅಂತ ಬರುತ್ತೆ. ಸೊ ಇಟ್ ಈಸ್ ವಿಚ್ ಸೇಪರ್ ದ್ಯಾನ್ ದ ಸ್ಟ್ಯಾಂಡರ್ಡ್ ಎಕ್ಸ್ಪ್ಲೋಸಿವ್. ಅಂದರೆ ಇದು ತುಂಬ ಅಂತಂದರೆ
ಇತರ ಒಂದು ಎಕ್ಸ್ಪ್ಲೋಸ್ಗೆ ಕಂಪೇರ್ ಮಾಡಿದರೆ ಇದು ತುಂಬ ಏನಿರುತ್ತೆ ಅಂತಂದರೆ ಸೇಫ್ ಆಗಿರುತ್ತೆ ಅಥವಾ ಸುರಕ್ಷಿತವಾಗಿರುತ್ತೆ. ಯಾವೆಲ್ಲ ಒಂದು ಸಂದರ್ಭಗಳಲ್ಲಿ ಇವುಗಳನ್ನ ಸ್ಟೋರೇಜ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಇವುಗಳನ್ನ ಹ್ಯಾಂಡಲ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಇವುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ಇವುಗಳು ತುಂಬಾ ಸುರಕ್ಷಿತವಾಗಿರುತ್ತೆ. ಕೆಲವೊಂದು ಸ್ಫೋಟಕಗಳು ಯಾವ ರೀತಿ ಇರುತ್ತೆ ಅಂದರೆ ಅವುಗಳನ್ನು ಸ್ಟೋರೇಜ್ ಮಾಡಿದಾಗ ಏನಾಗುತ್ತೆ, ಅವು ಆ ಒಂದು ಸಂದರ್ಭದಲ್ಲಿ ಸ್ಫೋಟ ಆಗುತ್ತೆ. ಸೊ ಕೆಲವೊಂದು ಟ್ರಾನ್ಸ್ಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಅವುಗಳನ್ನ ಹ್ಯಾಂಡಲ್ ಮಾಡುವಂಥ ಸಂದರ್ಭದಲ್ಲಿ ಸ್ಫೋಟವಾಗುತ್ತೆ. ಬಟ್ ಇವುಗಳು ಹಾಗೆ ನೋಡಿದರೆ ತುಂಬಾ ಸುರಕ್ಷಿತವಾಗಿರುತ್ತೆ. ಸೊ ನೆಕ್ಸ್ಟ್ ಒನ್ ರುದ್ರಮ್ 1 ಅಂತ ಬರುತ್ತೆ. ಏನಿದು ರುದ್ರಮ್ 1 ಅಂತಂದರೆ ಇಂಡಿಯಾ ಸಕ್ಸಸ್ಫುಲಿ ಟೆಸ್ಟ್ ಪೈರ್ಸ್ ಫಸ್ಟ್ ಇಂಡಿಜಿನಸ್ ಆ್ಯಂಟಿ ರೇಡಿಯೇಷನ್ ಮಿಸೈಲ್. ಸೊ ಅಂದರೆ ಇದು ಒಂದು ಅಂದರೆ ದೇಶೀಯವಾಗಿ ತಯಾರಿಸಿದ ಒಂದು ಆ್ಯಂಟಿ ರೇಡಿಯೇಷನ್ ಮಿಸೈಲ್ ಆಗಿದೆ. ಸೊ ಇಲ್ಲಿ ಆ್ಯಂಟಿ ರೇಡಿಯೇಷನ್ ಮಿಸೈಲ್ ಅಂತಂದರೆ ಇದೇನು ಮಾಡುತ್ತೆ ಅಂದರೆ ಇನ್ ಕೇಸ್ ಎನಿಮಿಯ ಒಂದು ರೆಡಾರ್ಗಳನ್ನ ಅದು ಪತ್ತೆ ಹಚ್ಚುತ್ತೆ. ಸೊ ಅದನ್ನು ಡಿಟೆಕ್ಟ್ ಮಾಡಿ ಅದನ್ನು ಡಿಸ್ಟ್ರಾಯನ್ನು ಮಾಡುತ್ತೆ. ಸೊ ಇದು ಏನಾಗಿದೆ ಅಂದರೆ ಏರ್ ಟು ಸರ್ಫೇಸ್ ಮಿಸೈಲ್ ಆಗಿದೆ. ಸೊ ಅಂದರೆ ಇದರ ಅರ್ಥ ಏರ್ ಟು ಸರ್ಫೇಸ್. ಸೊ ಅಂದರೆ ಇದನ್ನು ರಾಕೆಟ್ಗಳ ಮೂಲಕ ಅಥವಾ ಯಾವುದಾದ್ರೂ ಒಂದು ಫ್ಲೈಟ್ಗಳ ಮೂಲಕ ಏನು ಮಾಡಲಾಗುತ್ತೆ ಅಂದರೆ ಇದನ್ನು ಮೇಲ್ಗಡೆಯಿಂದ, ಇವಾಗ ಇದನ್ನು ಫ್ಲೈಟ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ಯಾವುದೋ ಒಂದು ಎನಿಮಿ ಟಾರ್ಗೆಟ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಇದನ್ನು ಆಗಸದಿಂದ ಏನು ಮಾಡಲಾಗುತ್ತೆ ಅಂದರೆ ಈ ಗುರಿಯನ್ನು, ಸೊ ಈ ರುದ್ರಮ್ ಮಿಸೈಲನ್ನ ಲಾಂಚ್ ಮಾಡುವ ಮೂಲಕ ಈ ಒಂದು ಟಾರ್ಗೆಟನ್ನು ಇಲ್ಲಿ ಧ್ವಂಸ ಮಾಡಲಾಗತ್ತೆ. ಎಸ್, ಸೊ ಈ ರೀತಿ ಅದು ಏರ್ ಟು ಸರ್ಫೇಸ್ ಅಂದರೆ ಗಾಳಿಯಿಂದ ಭೂಮಿಯ ಮೇಲ್ಮೈಗೆ ಏನು ಮಾಡಲಾಗುತ್ತೆ, ಇದು ಸ್ಫೋಟವನ್ನು ಮಾಡಲಾಗತ್ತೆ. ಎಸ್, ಸೊ ಇದರ ಒಂದು ಫೀಚರ್ಸನ್ನು ನೋಡೋದಾದರೆ ಸೊ ಲಾಂಚ್ ಪ್ಲ್ಯಾಟ್ಫಾರ್ಮ್. ಹಾಗಿದ್ರೆ ಇದನ್ನು ಈ ಒಂದು ಮಿಸೈಲ್ನ ಯಾವ ಒಂದು ಇದರಿಂದ ಇಲ್ಲಿ ಲಾಂಚನ್ನು ಮಾಡ್ತಾರೆ ಅಥವಾ ಉಡಾವಣೆಯನ್ನು ಮಾಡ್ತಾರೆ ಅಂತಂದರೆ ಸುಕೋಯಿ 30 MKI ಫೈಟರ್ ಜೆಟ್. ಸೊ ಇಲ್ಲಿ ಈ ಒಂದು ಫೈಟರ್ ಜೆಟ್ ಅಂತ ಬರುತ್ತೆ ಅದು, ಅಥವಾ ಇದಕ್ಕೆ ನಾವು ವಿಮಾನ ಅಂತ ತೊಗೊಳ್ಳೋಣ. ಓಕೆ, ಸೊ ಈ ವಿಮಾನಗಳ ಮೂಲಕ ಏನು ಮಾಡಲಾಗುತ್ತೆ ಅಂತಂದರೆ ಸೊ ಈ ಒಂದು ಮಿಸೈಲನ್ನು ಇಲ್ಲಿ ಲಾಂಚ್ ಮಾಡಲಾಗುತ್ತೆ. ಸೊ ಇದರ ಒಂದು ರೇಂಜನ್ನು ಅಥವಾ ಇದರ ಒಂದು ವ್ಯಾಪ್ತಿಯನ್ನು ನೋಡೋದಾದರೆ ಸೊ ಇದು ಸುಮಾರು 500 ಮೀಟರ್ ಟು ಸೊ ಹಿಯರ್ 1 ಕಿಲೋಮೀಟರ್. ಓಕೆ, ಸೊ 1 ಕಿಲೋಮೀಟರ್ವರೆಗೂ ಇದೇನಾಗುತ್ತೆ ಅಂದರೆ ಸೊ ಇದು ಐ ಥಿಂಕ್ ಇಟ್ ಈಸ್ ಅಬೌಟ್ ಮೋರ್ ದ್ಯಾನ್ 100 ಕಿಲೋಮೀಟರ್. ಸೊ 100 ಕಿಲೋಮೀಟರ್ಗಿಂತ ಜಾಸ್ತಿ ಒಂದು ರೇಂಜ್ನಲ್ಲೇ ಇದನ್ನು ಏನು ಮಾಡ್ಬೋದು ಅಂದರೆ ನಾವು ಸ್ಫೋಟವನ್ನು ಮಾಡ್ಬೋದು. ಸಿಗ್ನಿಫಿಕೆನ್ಸ್. ಸೊ ಇದೇನಾಗುತ್ತೆ ಅಂದರೆ ಭಾರತೀಯ ಒಂದು ರಕ್ಷಣೆಗೆ ಸಂಬಂಧಪಟ್ಟಂತೆ ಇದು ಒಂದು ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಸೊ ನೆಕ್ಸ್ಟ್ ಜೋರಾವರ ಟ್ಯಾಂಕ್ ಅಂತ ಹೇಳಿ. ಸೊ ಇದು ಭಾರತದ ಮೊದಲ ಒಂದು ಕಂಟ್ರೀಸ್ ಇಂಡಿಜಿನಸ್ ಲೈಟ್ ಜೋರಾವರ ಟ್ಯಾಂಕ್ ಆಗಿದೆ. ಅಂದರೆ ಲಘು ಒಂದು ಟ್ಯಾಂಕ್ ಅಂತ ಕರಿಬೋದು. ಅಂದರೆ ಇದನ್ನು ನಾವು ಯುದ್ಧದಲ್ಲಿ ಬಳಸ್ತೀವಿ. ಸೊ ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂತಾರೆ ಜಾಯಿಂಟ್ಲಿ DRDO ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಫಾರ್ಮ್ L&T. ಸೊ ಇದನ್ನು DRDO ಮತ್ತು ಒಂದು ಪ್ರೈವೇಟ್ ಫಾರ್ಮ್ ಏನು ಮಾಡಿದೆ ಅಂತಂದರೆ ಇದನ್ನು ಡೆವಲಪನ್ನು ಮಾಡಿದೆ. ಹಾಗಿದ್ರೆ ಇದರ ಒಂದು ಲಕ್ಷಣ ನೋಡೋದಾದರೆ ಸೊ ಇದರಲ್ಲಿ ಅತ್ಯಾಧುನಿಕವಾದಂಥ ಒಂದು ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲಾಗಿದೆ. ಸೊ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಹಾಗೆ ಡ್ರೋನ್ಸ್ ಕೂಡ ಇದರಲ್ಲಿ ಇಂಟಿಗ್ರೇಟನ್ನು ಮಾಡಿಕೊಳ್ಳಲಾಗಿದೆ. ಎಸ್, ಈ ರೀತಿಯ ಒಂದು ಟ್ಯಾಂಕ್ಗಳನ್ನು ನಾವು ಗುಡ್ಡಗಾಡು ಪ್ರದೇಶಗಳಲ್ಲಿ ಅಥವಾ ಪರ್ವತ ಪ್ರದೇಶಗಳಲ್ಲಿ ಸೊ ಈ ರೀತಿಯ ಒಂದು ಟ್ಯಾಂಕ್ಗಳನ್ನು ನಾವು ಈಸಿಯಾಗಿ ಏನು ಮಾಡ್ಬೋದು ಅಂತಾರೆ ನಿಯೋಜನೆಯನ್ನು ಮಾಡಿಕೊಳ್ಬೋದು. ಸೊ ನೆಕ್ಸ್ಟ್ ಟಾಪಿಕ್ ಎಕ್ಸಸೈಸಸ್ ಇನ್ ನ್ಯೂಸ್. ಸೊ ಇಲ್ಲಿ ನೊಮ್ಯಾಡಿಕ್ ಎಲಿಫೆಂಟ್ ಎಕ್ಸಸೈಸ್ ಅಂತ ಬರುತ್ತೆ. ಸೊ ಇದು ಮಂಗೋಲಿಯಾ ಮತ್ತು ಭಾರತದ ಒಂದು ಆರ್ಮಿ ನಡುವೆ ಇರುವಂಥ ಒಂದು ಎಕ್ಸಸೈಸ್ ಆಗಿತ್ತು. ಸೊ ಇದನ್ನು ಮೇಘಾಲಯದಲ್ಲಿ ಕಂಡಕ್ಟ್ ಮಾಡಲಾಗಿದೆ. ಸೊ ಎಕ್ಸೈಸ್ ಮೈತ್ರಿ ಅಂತ ಹೇಳಿ. ಸೊ ಇದು ಭಾರತ ಮತ್ತು ಥೈಲ್ಯಾಂಡ್ ನಡುವೆ ಇರುವಂಥ ಒಂದು ಎಕ್ಸಸೈಸ್ ಆಗಿದೆ. ಸೊ ನೆಕ್ಸ್ಟ್ ಒನ್ ರಿಂಪ್ಯಾಕ್ಸ್ ಎಕ್ಸಸೈಸ್ ಅಂತ ಹೇಳಿ. ಸೊ ಇದು ಇಟ್ ಈಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಇಂಟರ್ನ್ಯಾಷನಲ್ ಮಲ್ಟಿಲ್ಯಾಟ್ರಲ್ ಮ್ಯಾರಿಟೈಮ್ ಎಕ್ಸಸೈಸ್. ಅಂದರೆ ಇದು ಕಡಲ ಒಂದು ತೀರದ ಒಂದು ಎಕ್ಸಸೈಸ್ ಆಗಿದೆ. ಸೊ ಇದರಲ್ಲಿ ಹಲವಾರು ದೇಶಗಳು ಏನು ಮಾಡುತ್ತೆ, ಪಾರ್ಟಿಸಿಪೇಟನ್ನು ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಎಕ್ಸಸೈಸ್ ಪಿಚ್ ಬ್ಲ್ಯಾಕ್ ಅಂತ ಬರುತ್ತೆ. ಸೊ ಇಂಡಿಯನ್ ಏರ್ಫೋರ್ಸ್ ಕಾಂಟಿಂಜೆಂಟ್ ರೀಚ್ಡ್ ಆಸ್ಟ್ರೇಲಿಯಾ ಟು ಪಾರ್ಟಿಸಿಪೇಟ್ ಇನ್ ದ ಎಕ್ಸಸೈಸ್ ಪಿಚ್ ಬ್ಲ್ಯಾಕ್. ಸೊ ಹೆಲ್ಡ್ ಎವ್ರಿ 2 years. ಸೊ ಇದನ್ನು ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತೆ. ಇಟ್ ಈಸ್ ಅ ಮಲ್ಟಿ ನ್ಯಾಷನಲ್ ಎಕ್ಸಸೈಸ್. ಸೊ ನ್ಯಾಷನಲ್ ಎಕ್ಸಸೈಸ್ ಅಂತ ಅಂದರೆ ಇದರಲ್ಲಿ ಹಲವಾರು ದೇಶಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಎಸ್, ಸೊ ಇದಿಷ್ಟು ನಮಗೆ ಜೂನ್ ತಿಂಗಳಿನಲ್ಲಿ ಕವರ್ ಆಗಿರುವಂಥ ಸೆಕ್ಯೂರಿಟಿ ಟಾಪಿಕ್.